ಸುದೀಪ್ ಸರ್ ಮುಂದೆ ಸ್ವಲ್ಪ ನಾನು ಮಿಂಚಬೇಕು ಅಂದ್ಬಿಟ್ಟು ಕಾಸ್ಟ್ಲಿ ತೊಗೊಂಡೋಗಿದ್ದೆ. ಕನಸು ಕಂಡಿದ್ದನ್ನು ವರ್ಲ್ಡ್ ನ್ಯೂಸ್ ಮಾಡಿದ್ದೀನಿ. ಹಾಗೆ ಒಬ್ಬನಿಗೆ ಇರೋದು ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. 3 ತಿಂಗಳ ಹಿಂದೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದಾರೆ. ಟಕ್ ಅಂತ ಒಪ್ಕೊಂಡ್ಬಿಡ್ತೀನಿ. ಒಂದು ವಾರ ಫುಲ್ಲು ಸೆಂಟರ್ ಆಫ್ ಅಟ್ರಾಕ್ಷನ್. ಮಗನ ಮೇಲೆ ಆಣೆ ನಾವು ಮಾತಾಡ್ಕೊಂಡು ಮಾಡಿರೋ ಪ್ಲಾನ್ ಇದು. ಬಣ್ಣ ಹಾಕೊಂಡ್ರೆ 40 ನಿಮಿಷ ಅಷ್ಟೇ. ಹಾಯ್, ಎಲ್ಲರಿಗೂ ನಮಸ್ಕಾರ. MSN ಟಾಕ್ಸ್ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ಸುಸ್ವಾಗತ. ನಾನು ಮೋನಿಕಾ ಎಸ್ ನಾಗರಾಜು. ಇವತ್ತು ನನ್ನ ಜೊತೆ ಒಬ್ಬರು ಸೂಪರ್ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ನಾನು ಯಾರು ಅಂತ ಒಂದು ಚಿಕ್ಕದಾಗಿ ಇಂಟ್ರೊಡಕ್ಷನ್ ಕೊಡ್ತೀನಿ, ನೀವೇ ಗೆಸ್ ಮಾಡಿ. ಸೊ ನಮ್ಮ ಫಸ್ಟ್ ಗೆಸ್ಟ್ ಅಂದರೆ ನಾನು ಬಿಗ್ ಬಾಸ್ ಇಂಟರ್ವ್ಯೂಸ್ ಗೆಸ್ಟ್ ಲಿಸ್ಟಲ್ಲಿ ಫಾರ್ ದ ಫಸ್ಟ್ ಇಂಟರ್ವ್ಯೂ ಮಾಡ್ತಾ ಇರೋದು ನಮ್ಮೆಲ್ಲರ ನೆಚ್ಚಿನ ವರ್ಲ್ಡ್ ಸ್ಪೆಷಲಿಸ್ಟ್ ಅಂದರೆ ವರ್ಲ್ಡಲ್ಲೇ ನಂಬರ್ 1 ಡಾಗ್ ಬ್ರೀಡರ್ ನಮ್ಮ ಸತೀಶ್ ಕ್ಯಾಡಬಾಮ್ಸ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ವರ್ಲ್ಡಲ್ಲಿ ನಂಬರ್ 1 ಆಗಿರುವಂಥವ್ರು ಇವತ್ತು ನಮ್ಮ ಜೊತೆ ಕೂತು ನಮ್ಮ ಕನ್ನಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ನನಗೆ ಇಂಟರ್ವ್ಯೂ ಕೊಡೋದಕ್ಕೆ ನಮ್ಮ ಚಾನಲ್ಗೆ ಬಂದಿರೋದೇ ನಮಗೆ ಖುಷಿ ಇದೆ. ಸೊ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ಸೂಪರ್ ಸರ್, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಬಿಗ್ ಬಾಸಿಂದ ಆಚೆ ಬಂದಮೇಲೆ ಸೂಪರ್ ಆಗಿದ್ದೀನಿ. ಸೂಪರ್ ಸರ್. ಸರ್, ಖುಷಿಯಾಗೋ ವಿಚಾರ ಏನು ಅಂತಂದರೆ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಬಂದಿರೋದು, ಯಾಕಂದರೆ ವರ್ಲ್ಡ್ ನಂಬರ್ 1 ಡಾಗ್ ಬ್ರೀಡರ್ ಅಂತಲೇ ಹೆಸರುವಾಸಿ ನೀವು. ತುಂಬ ಖುಷಿ ಆಗುತ್ತೆ ಬಿಗ್ ಬಾಸ್ ಕನ್ನಡಕ್ಕೆ ಬಂದಿದ್ದು. ಆ್ಯಂಡ್ ಅಗೇನ್ ತುಂಬ ಚೆನ್ನಾಗಿದ್ದೀರಾ, ಬಿಕಾಸ್ ತುಂಬ ಬ್ಯೂಟಿ ಕಾನ್ಷಿಯಸ್ ಇರೋವಂಥ ವ್ಯಕ್ತಿ ನೀವು. ಬಿಗ್ ಬಾಸ್ ಮನೇಲೂ ನೋಡಿದ್ವಿ ನಾವು ಅದನ್ನ. ಇಲ್ಲ, ನನ್ನ ಕಾಲೇಜ್ ಲೈಫಿಂದನೇ ನನಗೆ ಸ್ಕೂಲಲ್ಲೇ ಬ್ಯಾಗಿ ಅಂತ ಹೆಸರಿಟ್ಟಿದ್ರು. ಅಂದರೆ ಅವಾಗಿಂದನೇ ಸ್ಟೈಲಾಗಿ ಪ್ಯಾಂಟ್ ಹಾಕೋದು, ಹೊಲ್ಸೋದು, ಅದಕ್ಕೆ ಏನೇನೋ ಡಿಸೈನ್ ಮಾಡಿಸೋದು, ಆ ಥರ ಅವಾಗಿಂದನೂ ಕಾನ್ಷಿಯಸ್ ಜಾಸ್ತಿ. ಆದರೆ ನಾನು ಮೇಕಪ್ ಸಾಮಾನಂತೂ ಸತ್ರು ಯೂಸ್ ಮಾಡಿಲ್ಲ. ಬರೀ ಕೇರ್ದು, ಅಂದರೆ ಸ್ಕಿನ್ ರಿಂಕಲ್ ಬರದೇ ಇರೋಂಗೆ, ಅದು ಇದಾಗದೇ ಇರೋಂಗೆ, ಬಿಸಿಲು ಬಿದ್ದರೆ ಕಪ್ಪುಗಾಗದೇ ಇರೋಂಗೆ ಆ ಥರದ್ದು ಯೂಸ್ ಮಾಡ್ತೀನಿ ಹೊರತು ಮೇಕಪ್ ಸಾಮಾನಲ್ಲ. ಅವ್ರು ಅದನ್ನು ಮೇಕಪ್ ಸಾಮಾನು ಅಂತ ಚಂದ್ರಪ್ರಭಾ ಅವ್ರು ಅಂದ್ಕೊಂಡಿದ್ರು. ಅದು ಬಿಟ್ಟು ನಾನು ಹೇರ್ಗೆ ಶ್ಯಾಂಪು, ಆಮೇಲೆ ಏರ್ ಸಿರಮ್ಮು, ಕಂಡೀಷ್ನರ್ 3 ಯೂಸ್ ಮಾಡೋದು. ಅದನ್ನೇ ಇವರು ತಲೆಗೆ ವೀಕೆಂಡಿಗೆ ಒಂದು ಇಟ್ಕೊಂಡಿದ್ದೆ. ಅದೇನಂದ್ರೆ ಸ್ವಲ್ಪ ಹೈ ಎಂಡ್ ಆಗಿದೆ. ಅದು ಮೊರಾಕ್ಯಾನ್ ಆಯಿಲ್ದು, ಅದು 4,000 ರೂಪಾಯಿ ಶ್ಯಾಂಪು, ಅದು 4,000 ರೂಪಾಯಿದು ಕಂಡೀಷ್ನರು, 4,000 ರೂಪಾಯಿದು ಏರ್ ಸಿರಮ್ಮು. ಅದೇನಂದರೆ ಸ್ವಲ್ಪ ಶೈನಿಂಗ್ ಜಾಸ್ತಿ ಕಾಣುತ್ತೆ, ತುಂಬ ರಿಚಾಗಿ ಕಾಣುತ್ತೆ. ಸುದೀಪ್ ಸರ್ ಮುಂದೆ ಸ್ವಲ್ಪ ನಾನು ಮಿಂಚಬೇಕು ಅಂದ್ಬಿಟ್ಟು ಬಟ್ಟೆನೂ, ಯಾಕಂದರೆ ಅಷ್ಟು ಕಾಸ್ಟ್ಲಿ ತೊಗೊಂಡೋಗಿದ್ದೆ. ಹೇಳ್ತಾ ಇದ್ರಿ 25 ಲಕ್ಷದ ನಾನು ಏನೋ ಶಾಪ್ ಮಾಡಿದ್ದೀನಿ ಬಟ್ಟೆನ ಅಂತ. ಬಟ್ ಸುದೀಪ್ ಸರ್ ಒಂದು ಮಾತು ಹೇಳಿದ್ರು, ನಾವು ಕೊಡೋದೇ 50 ಲಕ್ಷ ರೀ, ನೀವು 25 ಲಕ್ಷ ಶಾಪಿಂಗೇ ಮಾಡಿದ್ರೆ ಇಲ್ಲಿ ಯಾಕೆ ಬಂದ್ರಿ ಅಂತ ಒಂದು ಪ್ರಶ್ನೆ ಕೇಳಿದ್ರು. ಅವಾಗ ನಿಮ್ಗೆ ಅಂದ್ರೆ ನೀವು ಒಂಥರ ತಬ್ಬೇಬ್ ಆಗ್ಬಿಟ್ರಿ. ಬಟ್ ನೀವು ಹೇಳಿದ್ದು ಸೆನ್ಸಾರ್ ಕಟ್ ಮಾಡಿದ್ದಾರೆ. ನಾನು ಹೇಳಿದೆ ನಾನು ದುಡ್ಡುಗೋಸ್ಕರ ಬಂದಿಲ್ಲ. 2 ದಿವಸ ಮುಂಚೆನೆ ಪೇಮೆಂಟ್ ಆಗ್ತೀನಿ ಇದ್ರು ನಾನು ಕೇಳಿದ್ನ ಸರ್, ಬೇಡ ಸರ್ ಅಂದೆ. ನಾನು ದುಡ್ಡುಗೋಸ್ಕರ ಬಂದಿಲ್ಲ. 1 ಡೇ ಇದ್ರೂ ಸೀಸನ್ 1 ಇಂದ 12ವರೆಗೂ ವಿನ್ನರ್ಗಿಂತ ಹೆಸರು ಮಾಡ್ಕೊಳ್ಳೋದು ನ್ಯಾಕ್ ನನಗೆ ಗೊತ್ತಿತ್ತು. ಅದರಿಂದ ನಾನು 1 ವಾರ ಇದ್ರೂ ಸಾಕು ಅಂತಲೇ ಹೋಗಿದ್ದು. ಅಷ್ಟರಲ್ಲೇ ನಾನು ಆ ಹೆಸರು ಮಾಡ್ಕೊಳ್ಳೋ ಬಲ್ಲೆಯನ್ನು ಕಾನ್ಫಿಡೆಂಟ್ ನನಗಿತ್ತು. ಅಂದರೆ ಒಳಗೇನಾದ್ರು ಸೆಟ್ ಆದರೆ ಹೆಂಡ್ವರೆಗೂ ಟಾಪ್ 5ವರೆಗೂ ಇರ್ತೀನಿ ಅನ್ನೋ ಆಸೆಯಲ್ಲೇ ಹೋಗಿದ್ದು. ಅದರ ಕಾರಣಾಂತರದಿಂದ ಎಲ್ಲ ಇದಾಗೋಯ್ತು, ನೀವೇ ನೋಡಿದ್ದೀರಿ. ಹೌದು. ಬಟ್ ಏನು ಅಂತಂದ್ರೆ ಖುಷಿ ಆಗೋದು, ವರ್ಲ್ಡಲ್ಲೇ ನಂಬರ್ 1 ಡಾಗ್ ಬ್ರೀಡರ್ ಆಗಿರೋರು ಸತೀಶ್ ಕ್ಯಾಡಬಾಮ್ಸ್ ಅಂತ ಹೆಸರುವಾಸಿ ಆಗಿರುವಂಥ ನೀವು ನಮ್ಮ ಕನ್ನಡ ಕಾರ್ಯಕ್ರಮಕ್ಕೆ ಬಂದಿದೆ ಖುಷಿ ನಮಗೆ. ಸೊ ಬಿಗ್ ಬಾಸ್ ಕನ್ನಡ ಅಫ್ಕೋರ್ಸ್ ಅದು ನಮ್ಮ ಇಂಡಿಯಾದಲ್ಲೇ ಒಂದು, ನಮ್ಮ ಕರ್ನಾಟಕ ಸ್ಟೇಟ್ ತುಂಬಾ ದೊಡ್ಡ ವೇದಿಕೆ. ನೀವು ಆಲ್ರೆಡಿ ಒಂದು ಇಂಟರ್ನ್ಯಾಷನಲ್ ಅಲ್ಲಿ ಹೆಸರುವಾಸಿ ಆಗಿದ್ದೀರಾ, ಇಲ್ಲ ಅಂತಲ್ಲ. ಬಟ್ ಈ ಕಾರ್ಯಕ್ರಮ ಯಾವ ಹಂತಕ್ಕೆ ತಗೊಂಡೋಯ್ತು? ಬಿಗ್ ಬಾಸ್ ನಿಮ್ಗೆ ಏನ್ ಚೇಂಜಸ್ ತಂದ್ಕೊಡ್ತು ಲೈಫಲ್ಲಿ? ಇವಾಗ ನನ್ನ ಇಂಟರ್ನ್ಯಾಷನಲ್ ಅಂತಾನೆ ರೆಕಗ್ನೈಸ್ ಮಾಡ್ತಾರೆ. ಅಂದ್ರೆ ಇವನು ಇಂಟರ್ನ್ಯಾಷನಲ್ಲೇ ಫೇಮಸ್ ಅಂತ. ಯಾಕಂದ್ರೆ ಒಂದು 125 ದೇಶ, 5,000 ನ್ಯೂಸ್ ಚಾನಲ್ ಬಂದಿದ್ದೀನಿ, ಒಂದು ನೈಟಲ್ಲಿ ಬಂದಿದ್ದೀನಿ. ಆಮೇಲೆ ಒಂದು ಡಾಗ್ನ ಹುಡುಕು ಇಲ್ಲ, ತಗೊಂಡು ಇಲ್ಲ, ಕನಸು ಕಂಡಿದ್ದನ್ನು ವರ್ಲ್ಡ್ ನ್ಯೂಸ್ ಮಾಡಿದ್ದೀನಿ. ಆ ಥರ ಕೆಪಾಸಿಟಿ ನನಗೆ ಒಬ್ಬನಿಗೆ ಇರೋದು ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. 3 ತಿಂಗಳ ಹಿಂದೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದಾರೆ. ನನಗೆ ಇಂಗ್ಲೀಷ್ ಬರಲ್ಲ, ಆ ಕಾರಣದಿಂದ ನಾನು ಆ ಮೆಸೇಜಸ್ ನೋಡಲ್ಲ. ಯಾಕಂದರೆ ಜಿಮೇಲಲ್ಲಿ 94,500 ಮೆಸೇಜ್ ನೋಡಿಲ್ಲ. ಅಂದರೆ ಅಷ್ಟು ಇಂಗ್ಲೀಷ್ ಬರಲ್ಲ, ಅವ್ರಿಗೇನು ರಿಪ್ಲೈ ಮಾಡೋಕ್ಕೂ ಆಗಲ್ವಲ್ಲ ಅಂದ್ಬಿಟ್ಟು ನಾನು ನೋಡೋದಿಲ್ಲ. ಬೇಕಾದ್ರೆ ಕಾಲ್ ಮಾಡಲಿ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟಾಗಿ ನಂಬರು ಹಾಕ್ಬಿಟ್ಟಿದ್ದೆ, ಯಾರಿದ್ರೂ ಕಾಲ್ ಮಾಡಬೇಕು ಆ ಥರ ಮಾಡಿಬಿಟ್ಟಿದ್ದೆ. ಅವರು ಮೆಸೇಜ್ ಮಾಡಿದ್ದಾರೆ, 20 ದಿವಸ ಆಗಿದೆ, ನಾನು ರೆಸ್ಪಾನ್ಸ್ ಮಾಡಿಲ್ಲ. ಕಲರ್ಸ್ ಕನ್ನಡದಿಂದ ಅಂತ ಮಾಡಿದ್ದಾರೆ. ಅಂದರೆ ಅವ್ರು ಹೇಳಿದ್ಮೇಲೆ ಹೋಗಿ ಚೆಕ್ ಮಾಡಿದೆ. ಅವ್ರು ಫೋನ್ ಇಟ್ಟ ಮೇಲೆ ಫೋನ್ ಮಾಡಿಬಿಟ್ಟು, ಏನು ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡೋಕೆ ಇದಿಲ್ವಾ, ಅಷ್ಟೊಂದು ಆ್ಯಟಿಟ್ಯೂಡಾ ಅಂತ ಅಂದರು. ಹೌದಾ, ಯಾರು ಸರ್ ನೀವು ಅಂದೆ. ಕಲರ್ಸಿಂದ ಹಿಂಗೆ ವಿಷ್ಣು ಸರ್ ಅಂತ ಹೇಳಿದ್ರು. ಅಂದರೆ ಫಸ್ಟ್ ನಂಗೆ ವಿಷ್ಣು ಅನ್ನೋರು ಕಾಲ್ ಮಾಡಿದ್ದು. ಹೌದಾ ಸರ್, ನಂಗೆ ಗೊತ್ತಿಲ್ಲ, ಏನು ಹೇಳಿ ಅಂದೆ. ಇಲ್ಲ, ಈಗ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ರೆ ಒಂದು ಮೀಟಿಂಗ್ ಇದೆ, ನೀವು ಬರಬೇಕು ಅಂದರು. ನಾನು ಯಾರೋ ರೇಗಿಸ್ತಾ ಇದ್ದಾರೆ, ಸುಮ್ಮನೆ ಚೋಕ್, ಯಾಕಂದರೆ ಎಲ್ಲ ಫ್ರೆಂಡ್ಸ್ ಇದು ಮಾಡ್ತಾರಲ್ಲ ಆ ಥರ ಕೂಲಾಗಿ ತೊಗೊಂಡೆ. ಸರಿ ಹೇಳಿ ಸಾರ್ ಅಂತ ಅವ್ರನ್ನ, ಸರಿ ಹೇಳಿ ಸಾರ್ ಅಂತ ಹಿಂಗೆ ಕ್ಲೋಸ್ ಫ್ರೆಂಡ್ ಥರ ನಾನು ಮಾತಾಡಿದೆ.
ಇಲ್ಲ ಸೀರಿಯಸ್ ಆಗಿ ಒಂದು ನಿಮಿಷ ನಮ್ಮ ಇನ್ನೊಬ್ರು ಮಾತಾಡ್ತಾರೆ ಅಂತ ಪ್ರಕಾಶ್ ಸರ್ ಅಂತ ಅವ್ರಿಗೆ ಫೋನ್ ಕೊಟ್ಟರು. ಅವರು ಮಾತಲ್ಲೇ ಆ ಗತ್ತಿತ್ತು ಅಫಿಷಿಯಲ್ ಆಗಿ. ಆಮೇಲೆ 5 ಗಂಟೆಗೆ ಬರೋಕ್ಕಾಗತ್ತಾ ಅಂದರು. ಸರ್ ಬರ್ತೀನಿ ಅಂದೆ. ಎಲ್ಲಿ ಅಂದರೆ ಆಫೀಸಿಗೆ ಬನ್ನಿ ಅಂದರು. ಆಫೀಸ್ಗೆ ಲೊಕೇಶನ್ ಕಳಿಸಿದ್ರು, ಹೋಗ್ತಾ ಇದ್ದೆ. 5 ಮಿನಿಟ್ಸ್ ಇದ್ದಂಗೆ ಸರ್ ಬರ್ತಾ ಇದ್ದೀನಿ ಅಂದರೆ ಆಫೀಸ್ ಒಳಗೆ ಬರಬೇಡಿ, ಎದುರುಗಡೆ ಒಂದು ಕಾಫಿ ಶಾಪ್ ಇದೆ ಇಂಡಿಯನ್ ಕಾಫಿ ಅಂತ, ಅಲ್ಲಿಗೆ ಬನ್ನಿ ಅಂದರು. ಹೋದೆ. ಹೋಗ್ತಿದ್ದಂಗೆ ಬಟ್ಟೆ ಹಾಕ್ಕೊಂಡು ಅವಾಗ ದಪ್ಪ ಇದೆ, ಈಗ ಬಿಗ್ ಬಾಸ್ಗೆ ಹೋಗಿ ಮೂಳೆ ಬಿಟ್ಕೊಂಡು ಲುಕ್ಕೇ ಹೋಗ್ಬಿಟ್ಟಿದ್ದೀನಿ. ಇಳ್ದು ಬರ್ತಿದ್ದಂಗೆ ನೋಡಿ ಸಾರ್ ಹಾಲಿವುಡ್ ಸ್ಟಾರ್ ಇದ್ದಂಗಿದ್ದಾರೆ ಅಂದ್ಬಿಟ್ಟು ಅವತ್ತಿಂದ ನನಗೆ ಕಾಲ್ ಮಾಡಿದ್ರೆ ಹಾಲಿವುಡ್ ಸ್ಟಾರ್ ಹೆಂಗಿದ್ದೀರಾ, ಹಾಲಿವುಡ್ ಸ್ಟಾರ್ ಹೆಂಗಿದ್ದೀರಾ ಅಷ್ಟೇ ಹೇಳೋದು. ಆ ಥರ ಫ್ಯಾನ್ ಅವರೇ ಆಗ್ಬಿಟ್ರು. ಅದಾದಮೇಲೆ ಅಲ್ಲಿ ಇಂಟರ್ವ್ಯೂ ಆಯಿತು. ಇಂಟರ್ವ್ಯೂಲಿ ಎಲ್ಲ ಕೇಳಿದ್ರು. ನಾನು ಬರೀ ನಂದು ಏನೇನು ಅವಾರ್ಡ್ ಬಂದಿದೆ ಬರೀ ಇದೇ ಮಾತಾಡ್ತಾಯಿದ್ದೆ. ಇದು ಬಿಟ್ಟು ಬೇರೆ ಅಂದರು. ಇದು ಬಿಟ್ಟು ಏನು ಎಲ್ಲ ಹೇಳಿದ್ದೀನಲ್ಲ ಅಂದೆ. ಅದಲ್ಲ, ಅದು ಬಿಟ್ಟು ಬೇರೆ ಅಂದರು. ಹಂಗಂದ್ರೆ ಏನು ಸರ್ ಅಂದೆ. ಅವಾಗ ಹೇಳಿದ್ರು ನಿಮ್ಮ ವ್ಯಕ್ತಿತ್ವ ಬಗ್ಗೆ ಹೇಳಿ ಅಂದರು. ಅಂದರೆ ರ್ಯಾಶ್ನೆಸ್ಸು, ಯಾರು ಹೊಡೆದಿದ್ದೀರಾ ಬಡ್ದಿದ್ದೀರಾ ಇದು ಅವ್ರಿಗೆ ಬೇಕು, ಅದೆಲ್ಲ ಬೇಡವೇ ಬೇಡ. ನಾನು ಅಷ್ಟೊತ್ತು ಮಾತಾಡಿ ಗಂಟ್ಲು ನೋವಿಸ್ಕೊಂಡೆ, ಅದೆಲ್ಲ ಅವ್ರಿಗೆ ಬೇಡ, ನೀವು ಹೆಂಗೆ ಅಂತ ಹೇಳಿದ್ರು. ಆವಾಗ ನಂದೆಲ್ಲ ಹೇಳಿದೆ. ಅದನ್ನು ಆಮೇಲೆ ಡ್ಯಾಶಲ್ಲಿ ನಿಮ್ಗೆ ಹೇಳ್ತೀನಿ ಕ್ಯಾಮ್ರಾ ಆಫ್ ಆದಮೇಲೆ. ಅದಕ್ಕೆ ಅವರು ಸುಸ್ತಾಗಿ ಫಸ್ಟ್ ಅಟೆಂಪ್ಟಲ್ಲಿ 100 ಜನದಲ್ಲಿ ಹುಡುಕ್ತಾರಲ್ಲ, ಅದರಲ್ಲಿ ಫಸ್ಟು ನನ್ನೇ ಕರೆಸ್ಕೊಂಡಿದ್ದಂತೆ. ಫಸ್ಟ್ ಅಗ್ರಿಮೆಂಟ್ ಹೋಲ್ಡರ್ ನಾನಂತೆ, ಫಸ್ಟ್ VT ಶೂಟ್ ನಾನಂತೆ. ಆಮೇಲೆ ಇನ್ನು ಎಲ್ಲದನ್ನು ಫಸ್ಟ್ ಅವ್ರು ಹೇಳಿದ್ದು. ಆಮೇಲೆ ಪೇಮೆಂಟಲ್ಲೂ ಹೈಯೆಸ್ಟ್ ಪೇಮೆಂಟ್ ನಂದೇ ಅಂತೆ. ಅಂದರೆ ಅವ್ರ ಹತ್ರ ಯಾರ ಹತ್ರನೂ ಡಿಸ್ಕಷನ್ ಮಾಡಬಾರ್ದು, ಅವ್ರಿಗೆ ಬೇಜಾರಾಗತ್ತೆ ಅಂತ ಹೇಳಿದ್ರು. ಯಾಕಂದ್ರೆ ನಾನು ಒಪ್ಪಲಿಲ್ಲ. ಫಸ್ಟ್ ಸಲ ನಾನು ತುಂಬ ದೊಡ್ಡ ಅಮೌಂಟ್ ಕೇಳಿದೆ ಅವ್ರಿಗೆ, ತಿಂಗ್ಳಿಗೆ ಇಷ್ಟು ಕೊಟ್ರೇ ಬರೋದು ಅಂತ. ಅವರು ಒಂದು ವಾರ 10 ದಿವಸ ಫೋನ್ ಮಾಡಲ್ಲ. ನನಗೆ ಅಯ್ಯೋ ಅಂತ ಇದಾಗ್ಬಿಡುತ್ತೆ, ತಪ್ಪು ಮಾಡಿಬಿಟ್ನಾ ಅಂತ. ಆಮೇಲೆ ನಮ್ಮ ಮಗ ನಮ್ಮಮ್ಮ ಎಲ್ಲ ಹೋಗೋದಲ್ವ ಹಂಗೆ ಹೆಂಗೆ ಅಂತ ಬೈತಾರೆ. ಆಮೇಲೆ ಒಂದು ಸ್ವಲ್ಪ ದಿನ ಆಗ್ತಿದ್ದಂಗೆ ನೋಡಿ ಮಾಡಿ ಇವ್ರಿಗೆಲ್ಲ ನೋಡಿ ಇಷ್ಟೇ ಕೊಡ್ತಾ ಇರೋದು, ಇಷ್ಟೇ ಅವ್ರಿಗೆಲ್ಲ ಕೊಡೋದು, ಅವಳೊಬ್ರಿಗೂ ಬೇಕಾದ್ರೆ ಕೇಳ್ಕೊಳ್ಳಿ ಇಷ್ಟೇ ಕೊಟ್ಟಿರೋದು ಅಂತ ಕನ್ವಿನ್ಸ್ ಮಾಡ್ತಾರೆ. ಅದಕ್ಕಿಂತ ಡಬಲ್ ಇದೆ, ಒಪ್ಕೊಳ್ಳಿ ನೀವು ಒಪ್ಕೊಳ್ಳಿ ಅಂತಾರೆ. ನಾನು ಟಕ್ ಅಂತ ಒಪ್ಕೊಂಡ್ಬಿಡ್ತೀನಿ. ಯಾಕೆ ಬಿಟ್ಟರೆ ತಿರ್ಗಾ ಬೇಡ ಅಂದ್ಬಿಟ್ರೆ ಅಂದ್ಬಿಟ್ಟು. ಸತೀಶ್ ಕ್ಯಾಡಬಮ್ಸ್ ಆಗಿದ್ದವರು ಈಗ ಬಿಗ್ ಬಾಸ್ ಮನೇಲಿ ಹೆಸರುವಾಸಿ ಆಗ್ತಾರೆ. ಬಿಗ್ ಬಾಸ್ ಮನೆದ ಒಂದಷ್ಟು ಕಥೆಗಳನ್ನ ಮಾತಾಡೋಣ. ಸೊ ಬಿಗ್ ಬಾಸ್ ಮನೆಗೆ ಜಂಟಿಯಾಗಿ ಎಂಟ್ರಿ ಕೊಡ್ತೀರಾ. ಸೊ ಅದು ಚಂದ್ರಪ್ರಭಾ ಅವರು ನಿಮ್ಮನ್ನ ಚೂಸ್ ಮಾಡ್ತಾರೆ. ಕಾರಣ ಏನು ಅಂದ್ರೆ ಇಲ್ಲಿ ಕುತ್ಕೊಳ್ಳೋದು, ಮನೆ ಒಳಗೆ ಕುತ್ಕೊಳ್ಳೋದು ಬೆಸ್ಟ್. ಯಾಕಂದ್ರೆ ಬೆಳಗಿಂದ ಸಂಜೆ ನಂಗೆ ಕೂತು ಸಾಕಾಗ್ಬಿಟ್ಟಿದೆ ಕ್ಯಾರವಾನ್ ಅಲ್ಲಿ, ಫಸ್ಟ್ ಒಳಗೆ ಹೋಗ್ಬಿಡ್ಬೇಕು ಅಂತ ಅಲ್ಲಿ ತಗೊಳ್ಳೋ ಡಿಸಿಷನ್ ಅವರು. ಅಲ್ಲಿ ತಗೊಂಡಿ ಡಿಸಿಷನ್ 3 ವಾರಗಳ ಕಾಲ ಗೊತ್ತಿಲ್ಲದೇನೋ ಜೊತೆಲೇ ನೀವು ಜರ್ನಿ ಮಾಡ್ಬೇಕಾಗಿ ಬರುತ್ತೆ. ಚಂದ್ರಪ್ರಭಾ ಅವ್ರಿಗೆ ತುಂಬಾ ಕಂಪ್ಲೇಂಟ್ ಇರುತ್ತೆ. ಲೈಕ್ ಅದೇ ಸ್ವಲ್ಪ ಜಾಸ್ತಿ ಹೊತ್ತು ಬಾತ್ರೂಮ್ ಅಲ್ಲಿ ಕಳೀತಾರೆ, ಅಥವಾ ಏನೋ ತುಂಬಾ ಬ್ಯೂಟಿ ಕಾನ್ಶಿಯಸ್ ಆಗಿದ್ದಾರೆ, ಅರ್ಧ ದಿನ ನಂದು ಬಾತ್ರೂಮ್ ಅಲ್ಲಿ ಹೊರಟೋಗ್ತಾ ಇದೆ, ಹಿಂಗೆಲ್ಲ ಒಂದಷ್ಟು ಕಂಪ್ಲೇಂಟು. ಬಟ್ ನೀವು ಚಂದ್ರಪ್ರಭಾ ಅವ್ರ ಬಗ್ಗೆ ಹೇಳ್ತೀರಾ, ಇಲ್ಲ ನನ್ನ ಸ್ವಲ್ಪ ತಡ್ಕೊಂಡಿದ್ದಾರೆ, ನನ್ನ ಸಹಿಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಹೆಂಗಿತ್ತು ಆ ಜೋಡಿ ಟಾಸ್ಕ್? ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ಇಡೀ ಬಿಗ್ ಬಾಸ್ ಸೀಸನ್ ಅಲ್ಲೆಲ್ಲ ಏನಾಗುತ್ತೆ ಅಂದ್ರೆ ಯಾವುದೋ 1 ವಾರ ಕೊಡ್ತಾರೆ ಜೋಡಿ ಟಾಸ್ಕ್ ಅಂತಾನೆ, ಅದು 1 ವಾರದ ಗೇಮ್ ಅಂತಾನೆ, ಗೇಮ್ ಪ್ಲಾನ್ ಅಂತ ಮಾಡ್ತಾರೆ. ಬಟ್ ಇದು ಜಂಟಿಯಾಗಿ ಒಳಗ್ ಹೋಗ್ತಾನೆ. ಅದೊಂದು ವ್ಯಕ್ತಿತ್ವ ಇದೊಂದು ವ್ಯಕ್ತಿತ್ವ ಅಂತ ಬಂದಾಗ ನಾವು ಆಚೆ ಇರೋದೇ ಬೇರೆ, 24 ಗಂಟೆ ಅವ್ರ ಜೊತೆನೆ ಅವರ ಒಂದು ನೆರಳಲ್ಲೇ ಇರ್ಬೇಕಾಗತ್ತೆ. ಅದು ಒಂದೇ ಮನೆ, ಕಿತ್ತಾಡ್ಬೇಕು ಬಟ್ ಮಾತಾಡಿಸ್ಬೇಕು. ಸೊ ಹೇಗಿತ್ತು ಓವರ್ ಆಲ್ ಜಂಟಿ? ನನಗೆ ಅವರು ಸ್ಟೇಜ್ ಮೇಲೆ ಕರೀತಾರಲ್ಲ, ಅವಾಗ ನನಗೆ A to Z ಅವ್ರ ಬಗ್ಗೆ ಗೊತ್ತಿರುತ್ತೆ. ಯಾಕಂದ್ರೆ ನಾನು ನಮ್ಮ ಅಮ್ಮನ ಜೊತೆ ಕೂತ್ಕೊಂಡು ಎಲ್ಲ ಅವ್ರದ್ದು ಕಾಮಿಡಿ ಎಲ್ಲ ಶೋ ನೋಡ್ತಾ ಇರ್ತೀನಿ. ಸುದೀಪ್ ಸರ್ರು ಹೆಂಗೆ ನಿಮಗೆ ಇಬ್ರಿಗೂ ಓಕೆನಾ ಅಂತ ಕೇಳ್ತಾರೆ. ನನಗೆ ಸೂಪರ್ ಓಕೆ ಅಂತ ಕೇಳ್ತೀನಿ. ಅವ್ರಿಗೂ ಕೇಳ್ತಾರೆ. ಅವರು ನನಗೆ ಇಲ್ಲಿ ಕಾಯೋಕ್ಕಾಗಲ್ಲ ಅಂತ. ಅವ್ರಿಗೆ ಪೇಷನ್ಸ್ ತುಂಬ ಕಡಿಮೆ, ನನಗೆ ಡೆಡ್ ಆಪೋಸಿಟು. ಪೇಷನ್ಸ್ ಎಷ್ಟು ಜಾಸ್ತಿ ಅಂದರೆ 1000 ಸಲ ಕೆದಕ್ಲಿ 10 ಅಲ್ಲ 5 ಅವರ್ ಯಾರು ಸಿಗ್ತೀನಿ ಅಂದ್ಬಿಟ್ಟು ಕಾಯಿಸ್ಲಿ. ನಾನು ಸಿಚುವೇಶನ್ ಏನಿರುತ್ತೆ ಅಂತ ನೋಡ್ತೀನಿ. ಪಾಪ ಏನೋ ಕಾರಣಾಂತರ, ಯಾಕಂದರೆ ಸುಮ್ಮನೆ ಯಾರೂ ಕಾಯಿಸಲ್ಲ, ಅದಕ್ಕೆ ಬರೋದು ಲೇಟ್ ಆಯಿತು. ಆ ಥರ ಕ್ಯಾರೆಕ್ಟರ್ ನಂದು. ಅಂದರೆ ಅಷ್ಟು ಪೇಷನ್ಸು ಅವ್ರಿಗೆ ಇರಲಿಲ್ಲ. ನಾವು ಜಂಟಿಯಾಗಿ ಒಳಗೋದಾಗ ಅವ್ರಿಗೆ ಪೇಷನ್ಸ್ ಇಲ್ಲದೇ ಇರೋರಿಗೆ ಟ್ರೈನ್ ಅಪ್ ಮಾಡಿದೆ. ಯಾವ ಥರ ಅಂದರೆ ತಲೆನೇ ಕೆಡಿಸ್ಕೋಬಾರ್ದು, ಯಾರು ಏನು ಬಡ್ಕೊಳ್ಳಿ, ಅನ್ನೆಸೆಸರಿ ಜಗಳ ಆಡಬಾರ್ದು, ಅದಕ್ಕೆ ಕಾರಣ ಇದ್ದರೆ ಮಾತಾಡಬೇಕು ಆ ಥರ. ಆದರೆ ಈಗ ಸುಮ್ಮನೆ ಹ್ಞೂ ಅಂತ ಸ್ಟ್ಯಾಂಡು ಪಾಂಡು ಅಂದ್ಕೊಂಡು ನನಗೆ ಅದು ಹುಚ್ಚಿಡಿಯೋದು, ಅದು ಯಾವ ಸ್ಟ್ಯಾಂಡು ಅಂತಲೇ ಅರ್ಥ ಆಗ್ತಾ ಇರಲಿಲ್ಲ. ಆ ಲೆಕ್ಕಕ್ಕೆ ಕಿತ್ತಾಡೋರು. ಅದಕ್ಕೆಲ್ಲ ಬೈದು ನಾನು ಅವ್ರಿಗೆ ಎಲ್ಲ ಹೇಳ್ತಾ ಇದ್ದೆ. ಅವ್ರು ಏನಾರ ಒಂದು ಮಾಡೋಕ್ಕೆ ಹೋದರೆ ಅವಾಗ ನಾನು ಬೇಡ ಇದು ಕೆಟ್ಟ ಹೆಸರು ಬರುತ್ತೆ ಬೇಡ ಅಂತ ಹಂಗೆ ಕಂಟ್ರೋಲ್ ಮಾಡಿ ಒಳ್ಳೆ ಗುಣ ತರಿಸಿ ಅವ್ರಿಗೆ ನಾವು ಎಷ್ಟು ಹೊಂದ್ಕೊಂಡಿದ್ವಿ ಅಂದರೆ ಡೇ 1ಇಂದನೇ ನಾವು ಮಾತಾಡಿಕೊಂಡೇ ಪ್ಲ್ಯಾನ್ ಮಾಡಿದ್ದು. ನಂದು ಮೇಕಪ್ಪು ಇಲ್ಲ, ಮೆಡಿಕಲ್ ಸ್ಟೋರು ಇಲ್ಲ, ಏನಿಲ್ಲ. ಅದೆಲ್ಲ ಸನ್ಸ್ಕ್ರೀನ್ ಲೋಷನ್ನು,
ವಿಟಮಿನ್ ಸಿದು ಮಾಯ್ಶ್ಚರೈಸರ್ ಆ ಥರ ಕ್ರೀಮ್ಗಳೇ ಇದ್ದಿದ್ದು. ಅವ್ರಿಗೆ ಗೊತ್ತಿಲ್ಲ, ಯಾಕಂದರೆ ಅವ್ರು ಅದು ಯೂಸ್ ಮಾಡ್ತಿರಲಿಲ್ಲ. ನಾನು ಅದನ್ನೆಲ್ಲ ಅವ್ರ ಕೈ ಕಾಲಿಗೆಲ್ಲ ಹಚ್ಚಿ ಅವ್ರದ್ದೆಲ್ಲ ಹೊಡೆದಂಗೆ ಒಂಥರ ಬೆಳ್ಳಗಿರೋದು, ಒಂದು ಯಾಕೆ ಸರ್ ಹಿಂಗಿರ್ತೀರಾ ಅಂದ್ಬಿಟ್ಟು ನಾನೇ ಹಚ್ತಿದ್ದೆ, ಹಚ್ಕೊಳ್ಳಿ ಬೈದು ಹಾಕ್ಸ್ತಿದ್ದೆ. ಆ ಥರ ಅವ್ರನ್ನ ಅಟ್ಯಾಚ್ಮೆಂಟ್, ಅಂದರೆ ಇಬ್ಬರು ಬಾಂಧವ್ಯ ತುಂಬ ಚೆನ್ನಾಗಿತ್ತು, ಲಾಸ್ಟ್ವರೆಗೂ ಇತ್ತು, ಇವಾಗಲೂ ಇದೆ. ಆದರೆ ಇವ್ರು ಏನು ಮಾಡಿಬಿಟ್ರು, ಅದನ್ನೇ ಉಲ್ಟಾ ಮಾಡೋಕ್ಕೆ ಕೊಟ್ಟೋದ್ರು, ಅಂದರೆ ತಮಾಷೆನ ಅಮಾಸೆ ಮಾಡೋಕ್ಕೆ ಕೊಟ್ಟೋದ್ರು. ಹೆಂಗಂದರೆ ಅವ್ರು ನನಗೆ ಹೇಳ್ಕೊಡೋರು, ಫಸ್ಟಲ್ಲಿ ಹೇಳ್ತಾ ಇದ್ದೀನಿ, ಅಂದರೆ ಜಗಳದ್ದಲ್ಲ, ಲೋಟ ಹೊಡೆದಾಕಿದ್ದಲ್ಲ, ಅದಕ್ಕಿಂತ ಮುಂಚೆದು. ಸರ್ ನಿಮ್ದು ಇದೇ ಹೈಲೈಟ್ ಆಗ್ತಾರೆ ಸರ್, ಯಾಕಂದರೆ ನಾನು ಡೇ 1 ಹೋದಾಗ ಒಂದು ವಾರ ಫುಲ್ಲು ಸೆಂಟ್ರ್ ಆಫ್ ಅಟ್ರಾಕ್ಷನ್, ಎಲ್ಲ ನನ್ನದೇ ಟಾಪಿಕ್ ಕೇಳೋರು. ನಿಮ್ಮ ನಾಯಿ ಎಲ್ಲಿ ತರಿಸ್ರಿ, ಅಲ್ಲಿದು ಇಲ್ಲಿದು, ಬರೀ ನನ್ನೇ ಮಾತಾಡ್ಸೋದು. ನಂಗೊಂದು ನಾಯಿ ಕೊಡಿ, ನನಗೊಂದು ಬಟ್ಟೆ ಕೊಡಿ, ಬರೀ ಇದೇ ಆಗಿರೋದು. ಆ ಒಂದು ವಾರದಲ್ಲಿ 3 ಸಲ ಕಿಚನ್ನ ಚಪ್ಪಾಳೆ ಥರ ಇಡೀ ಮನೆಯವರು ಬೇರೆ ಬೇರೆ ಕಾರಣಕ್ಕೆ, ಅಂದರೆ ಒಂದು ಟಾಯ್ಲೆಟ್ ಕ್ಲೀನಿಂಗ್ ಆಗಿರ್ಬೋದು, ಅಡುಗೆ ಮನೆದು ಇದಾಗಿರ್ಬೋದು, ಇನ್ನೊಂದ್ಸಲಿ ನಮ್ಮವರು ಅರ್ಥ ಮಾಡ್ಕೊಳ್ಳದೆ ಕೆಲಸ ಮಾಡ್ತಾ ಇರಲಿಲ್ಲ, ಅದನ್ನು ನಮ್ಮವರೇ ಕಂಪ್ಲೇಂಟ್ ಮಾಡ್ತಾಯಿದ್ರು. ಅಂದರೆ ಅವ್ರು ಬೈತಾ ಇದ್ರೆ, ಯಾರಿದು ಲೋಟ ಎತ್ತಿಲ್ಲ ಅಂತ ಅಭಿಷೇಕು ಅದನ್ನು ಹೇಳ್ತಾ ಇದ್ದ. ಹಂಗೆ ಹೇಳೋ ಬದಲು ತಂದುಕೊಟ್ರೆ ನಾನೇ ತೊಳಿಯಲ್ವಾ ಅಂದ್ಬಿಟ್ಟು ಕಿತ್ಕೊಂಡು ನಾನು ತೊಳಿತೀನಿ. ಅವಾಗ ಎಲ್ಲರೂ ಕೈಯಿಂದ ಚಪ್ಪಾಲೆ ತರಿಸ್ತಾರೆ, ಅಂದರೆ ಇವ್ನ ಮನೆ ಎಲ್ಲರ ಕೆಲಸನೂ ಒಬ್ಬನೇ ಮಾಡ್ತಾನೆ, ಆ ಥರ. ಅವತ್ತು ಕಣ್ಣೀರು ಬರುತ್ತೆ, ಅವೆಲ್ಲ ಹಾಕೇ ಇಲ್ಲ. ಅಂದರೆ ಅಷ್ಟು ಒಳ್ಳೊಳ್ಳೆ ಕೆಲಸ. ಆಮೇಲೆ ನಾನು ಬೆಸ್ಟ್ ಅನ್ಸ್ಕೊಂಡಿದ್ರಿಂದ ನನಗೆ ಫಸ್ಟ್ ವೀಕ್ ಯಾರೂ ನೋಡಿ ನಾಮಿನಿ ಮಾಡಲ್ಲ ಒಳಗಿರೋರು. ಆಮೇಲೆ ಸೆಕೆಂಡ್ ವೀಕ್ ಏನಾಗುತ್ತೆ, ಮಂಜು ಭಾಷಿಣಿಯವರು ಎಲ್ಲರೂ ಅವನ್ನೇ ಮಾತಾಡಿಸ್ತಾ ಇದ್ರೆ ಅವನದೇ ಆಚೆ ಓಡ್ತಾ ಇರುತ್ತೆ, ನಾವೆಲ್ಲ ವೇಸ್ಟ್ಗಳಾಗ್ಬಿಡ್ತೀವಿ ಅಂತ ಒಬ್ಬೊಬ್ಬರನ್ನೇ ಕಟ್ ಆಫ್ ಮಾಡ್ತಾರೆ. ಆವಾಗ ನಂಗೆ ಗೊತ್ತಾಗ್ಬಿಡುತ್ತೋ ಇನ್ನಷ್ಟೇ, ನಾನು ಈ ವಾರ ಹೊಟ್ಟೋಗ್ತೀನಿ ಅಂತ. ಅಷ್ಟರಲ್ಲಿ ನೋಡಿದ್ರೆ ಮಂಡೇನೇ ನಾಮಿನಿ ಇದರಲ್ಲಿ ನಂದು ಬರಲ್ಲ ಸದ್ಯ. 1 ವೀಕ್ ಒಳ್ಳೆಯವನು ಇರ್ತೀನಿಲ್ಲ, ನನ್ನ ಹೆಸರೇ ಬರಲ್ಲ. 2ನೇ ವಾರದಲ್ಲಿ ಆದಮೇಲೆ ನೆಕ್ಸ್ಟ್ ಬರ್ತಲ್ಲ 3ನೇ ವಾರ ಗ್ಯಾರಂಟಿ ಅಂತ ಫಿಕ್ಸ್ ಆಗೋಗಿರುತ್ತೆ. ಯಾಕಂದರೆ ಅವ್ರು ಅವಾಗವಾಗ ನಿನ್ಯಾಕೆ ಮಾಡಿಲ್ಲ, ಹೌದಾ, ನನ್ನೇ ಮಾಡಿ. ಯಾಕಂದರೆ ಒಂದು ವಾರ ಚೆನ್ನಾಗಿತ್ತು. ಆಮೇಲೆ ಯಾವ ಲೆಕ್ಕಕ್ಕಂದರೆ ಸುದೀಪ್ ಸರ್ ಅಲ್ಲಿ ಬಂದಿರ್ತಾರೆ, ಇಲ್ಲಿ ನಿದ್ದೆ ಹೆಂಗೆ ತುಕುಡಿಸ್ತಾ ಇದ್ದೀನಿ, ಅಂದರೆ ಅಷ್ಟು ನಿದ್ದೆ ಶಾರ್ಟೇಜ್ ಆಯಿತು, ಅಷ್ಟು ಊಟ ಶಾರ್ಟೇಜ್ ಆಯಿತು. ಅದು ಬಿಗ್ ಬಾಸ್ ಅವ್ರ ಫಾಲ್ಟ್ ಅಲ್ಲ, ಇವ್ರುಗಳು ಮಾಡ್ಕೊಳ್ತಾರ ಫಾಲ್ಟು. ಅಂದರೆ 7 ದಿವಸಕ್ಕೆ ಊಟ ಕೊಟ್ಟಿರ್ತಾರೆ, ಇವ್ರು ಜಾಸ್ತಿ ಅಡುಗೆ ಮಾಡಿ ಮೋರಿಗೆ ಹಾಕೋದು. ಅದೇನಾಗ್ತಿತ್ತು, 5 ದಿವಸಕ್ಕೆ ಖಾಲಿ ಆಗ್ತಾಯಿತ್ತು, ಇನ್ನು 2 ದಿವಸಕ್ಕೆ ಸಾಲ್ತಾ ಇರಲಿಲ್ಲ. ಆಮೇಲೆ ಎಷ್ಟು ಬೇಡ್ಕೊಂಡ್ರು ಅವ್ರು ಕೊಡಲ್ಲ, ಯಾಕಂದರೆ 7 ದಿವಸಕ್ಕೆ ಕೊಟ್ಟಿದ್ವಿ, ನೀವು ಮಾಡ್ತೀನಿ ಈ ಥರ ಲೆಕ್ಕದಲ್ಲಿ. ಆವಾಗ ಎಷ್ಟು ಗೋಧಿ ಹಸಿಟ್ಟಿದ್ರೆ ಅದನ್ನು ಮಾಡಿಕೊಂಡು ಚಪಾತಿ ಮಾಡಿದ್ರೆ ಎಲ್ಲ 18 ಜನಕ್ಕೆ 18 ಚಪಾತಿ ಅಷ್ಟೇ ಆಗ್ತಾಯಿತ್ತು. ಅವಾಗ ಒಂದೇ ಚಪಾತಿ, ಅದಕ್ಕೆ ಪಲ್ಯ ಇಲ್ಲ, ಏನಿಲ್ಲ. ತರಕಾರಿನೂ ಬಂದು ಡೀಪ್ ಫ್ರೀಝರ್ಲಿ ಇಟ್ಬಿಟ್ಟು ಕೊಳಿಸ್ಬಿಡ್ತಿದ್ರು, ಅಂದರೆ ಅಲ್ಲಿಟ್ಟರೆ 1 ದಿವಸಕ್ಕೆ ಹೋಗ್ಬಿಡುತ್ತದು. ಮಾಮೂಲಿ ಕಡೆ ಇಡಬೇಕು ಅನ್ನೋದು ಕಾಮನ್ ಸೆನ್ಸ್ ಇಲ್ಲ. ಅಂದರೆ ಅಲ್ಲಿ ಯಾರೂ ಟ್ರೈನ್ಡ್ ಆಗಿ ಅವ್ರ ಅಪ್ಪ ಅಮ್ಮ ಅವ್ರನ್ನ ಗೃಹಿಣಿಯಾಗಿ ಬೆಳೆಸಿರಲಿಲ್ಲ. ಯಾಕಂದ್ರೆ ನಮ್ಗಾರ ಬಿಟ್ಟಿದ್ರೆ ನಾನೇ ಹೇಳಿ ನೀಟಾಗಿ ಜೋಡಿಸ್ತಿದ್ದೆ. ಇವರೆಲ್ಲ ದೊಡ್ಡ ಕಿಲಾಡಿ ಥರ ತರಕಾರಿನೆಲ್ಲ ತೊಗೊಂಡು ಐಸ್ ಕ್ರೀಮ್ ಇಡ್ತಾರಲ್ಲ, ಅಲ್ಲಿಟ್ಟು ಬೆಳಗ್ಗೆ ಅಷ್ಟೊತ್ತು ಬಾಳೆಹಣ್ಣು ಹಿಂಗಾಗ್ಬಿಟ್ಟಿದೆ. ಅಂದರೆ ಯಾರೂ ತಿಂದೇ ಇರೋಂಗೆ ಆ ಥರ ವೇಸ್ಟ್ ಮಾಡೋರು. ಅದರಿಂದ ನಮಗೆ ಊಟ ಸರಿಗೆ ಸಿಗ್ತಾ ಇರಲಿಲ್ಲ. ನಿದ್ದೆ ಬಂದು ಬಿಗ್ ಬಾಸ್ ಅವ್ರು ಲೈಟ್ ಆಫ್ ಮಾಡ್ತಾಯಿದ್ರು, ಇವರು ಅವಾಗ ಅಡುಗೆ ಮಾಡೋದು, ಅಲ್ಲಿ ಟೈಮ್ ವೇಸ್ಟು. ತಿರ್ಗಾ ರಾತ್ರಿ ಎಲ್ಲ ಒಟ ಅಂತ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ದು ಸ್ಟೋರಿ ಮಾತಾಡ್ಕೊಳ್ಳೋದು, ಅದರಿಂದ ಅರ್ಧ ನಿದ್ದೆ ಹಾಳು. ಆವಾಗ ಬೆಳಗ್ಗೆ ಆಗ್ತಾನೆ ನಿದ್ದೆ ಬಂದಿರುತ್ತೆ, ಅಷ್ಟರಲ್ಲಿ ಹಾಡು ಹಾಕ್ಬಿಡ್ತಾರೆ. ಆ ಥರ ಆಗಿ ಹೆಂಗಾಗಿತ್ತಂದರೆ ಇನ್ನೊಂದು ವಾರ ಇದ್ದರೆ ನಾನೇ ಏನಾರ ಕಾಯಿಲೆ ಬಂದು ಸತ್ತೋಗ್ತೀನ ಅನ್ನೋ ಥರ ಆಗ್ಬಿಡ್ತು, ಅಷ್ಟು ಸುಸ್ತಾಗ್ಬಿಟ್ಟಿದೆ. ಇದೆಲ್ಲ ಇಳಿದೋಗ್ಬಿಟ್ಟಿದೆ ನಂದು. ಫುಲ್ ಇಷ್ಟು ದಪ್ಪ ಇದ್ದೆ, ಅಷ್ಟು ಸಣ್ಣ ಆಗೋದು. ಇವಾಗ ಇನ್ನೂ ದಪ್ಪ ಆಗಿಲ್ಲ, ಪ್ಯಾಂಟೆಲ್ಲ ಇನ್ನೂ ಲೂಸೇ ಇದೆ. ಆದರೆ ನನಗೆ ಇಲ್ಲಿ ಆಗಲ್ಲ ಅನ್ನಿಸ್ಬಿಡ್ತು, ಯಾಕಂದರೆ ಎಲ್ಲ ಗುಂಪುಗಾರಿಕೆ ಮಾಡಿಕೊಂಡು ಯಾರೂ ಮಾತಾಡಿಸ್ತಾ ಇರಲಿಲ್ಲ. ಈಗ ಚಂದ್ರಪ್ರಭಾ ಕಟ್ಟಾಗೋವರೆಗೂ ಇದ್ದರು, ಆಮೇಲೆ ಅವರು ಹೊಟ್ಟೋಗ್ಬಿಟ್ರು ಗಿಲ್ಲಿ ಜೊತೆ. ಅಂದರೆ ಅವ್ರ ಮೈಂಡ್ ಸೆಟ್ ಇದ್ದಿದ್ದು ಆಚೆ ಇದರಲ್ಲಿ ನನ್ನ ಕೆಟ್ಟಾಗಿ ತೋರಿಸ್ಬೇಕು ಅಂತ. ಆದರೆ ನನಗೆ ಇವರೇನೋ ತಮಾಷೆ ಮಾಡ್ತಾರೆ, ಯಾಕಂದರೆ ಅವರೆಲ್ಲ ಆ್ಯಕ್ಟರ್ಸ್ ಅಲ್ಲ, ತಮಾಷೆಗೇನೋ ಮಾಡ್ತಾಯಿದ್ರೆ ಹಿಂಗೆ ಮಾಡಿದ್ರೆ ಆಚೆ ಓಡುತ್ತೇನೋ ಅಂದ್ಕೊಂಡು ನಾನು ಹಿಂಗೆ ಮಾಡ್ತೀನಿ ತಲೆ ಚಿಚ್ಕೊಂಡಂಗೆ, ನೀವು ನಗ್ತಾ ಇರ್ರಿ ಅಷ್ಟೇ, ಆ್ಯಕ್ಟಿಂಗ್ ಬರಲ್ಲ ಅಂದರೆ ಸುಮ್ಮನೆ ಏನು ನಗ್ತಾ ಇರ್ರಿ, ಅದೇ ಕಂಟೆಂಟ್ ಆಗುತ್ತೆ, ಕಟ್ ಆಗುತ್ತೆ, ಏನೇನೋ ಅಂದ್ಕೊಂಡು ಅವರು ಮಾಡ್ತಾನೆ ಇದ್ರು. ಬರ್ತಾ ಆ ಗ್ಲಾಸ್ ಸ್ನಾನದಲ್ಲಿ ಅವತ್ತು ನಾನು 20 ನಿಮಿಷ ಸ್ನಾನಕ್ಕೆ ಹೋಗಿರೋದು. ತಲೆಗೆ ಬಣ್ಣ ಹಾಕಿದ್ರೆ 20 ನಿಮಿಷ ಬಿಡಬೇಕು, ಅದು 20 ನಿಮಿಷ 40 ನಿಮಿಷ, ಅದು ವಾರಕ್ಕೆ 1 ದಿನ ಮಾತ್ರ. ಮಿಕ್ಕಿದ ದಿನ ಎಲ್ಲ 20 ನಿಮಿಷನೇ ಸ್ನಾನ ಮಾಡೋದು. ಇವ್ರು ಅದನ್ನು 2 ಅವರು ಅಂತ ಫಸ್ಟ್ ತಮಾಷೆಗೆ ನಾವಿಬ್ಬರು ಮಾತಾಡ್ಕೊಂಡು ಮಾಡ್ತಾ ಇದ್ದಿದ್ದನ್ನು ಅವತ್ತು 6 ಅವರ್ ಅಂತ. ಆಮೇಲೆ ಅಲ್ಲಿ 2 ಟಾಯ್ಲೆಟ್ ಇದೆ, 2 ಸ್ನಾನದ ರೂಮ್ ಇದೆ, ಒಂದರಲ್ಲಿ ತಣ್ಣೀರು, ಒಂದರಲ್ಲಿ ಬಿಸಿನೀರು. ತಣ್ಣೀರ್ದಕ್ಕೆ ನೀವು ಹೋಗ್ತೀರಾ ಯಾರನ್ನ ಹೇಳಿದ್ರು ಹೋಗಲ್ಲ, ಯಾಕಂದ್ರೆ ನಾನು ತಣ್ಣೀರು ಮಾಡಲ್ಲ 24 ಅವರ್ಸ್ ಓಪನೇ ಇರುತ್ತೆ ಆ ಡೋರು. ನಾನು ಹೋದಾಗಲೇ ಎಲ್ಲ ಬಂದು ಬಾಗಿಲು ತರ್ತಾರೆ.
ನಾನು ಎಲ್ಲರಿಗೂ ಫಸ್ಟ್ ಕಳಿಸ್ಬಿಡ್ತೀನಿ, ಯಾಕಂದ್ರೆ ನನಗೆ ಡಿಸ್ಟರ್ಬೆನ್ಸ್ ಇರಬಾರ್ದು. ನೀವು ಹೋಗ್ತೀರಾ ಮುಗಿಸ್ಕೊಬನ್ನಿ ಕಾಯ್ತೀನಿ, ನೀವು ಹೋಗ್ತೀರಾ ಮುಗಿಸ್ಕೊಬನ್ನಿ ಕಾಯ್ತೀನಿ, ಆ ಥರ ಪೇಷನ್ಸ್ ಜಾಸ್ತಿ. ಯಾವಾಗ ಬಾಗಿಲು ತೆಗೆದೇ ಇರುತ್ತೆ, ಒಬ್ಬರು ಇರಲ್ಲ, ಅವಾಗ ಹೋಗ್ತೀನಿ. ಇವರೆಲ್ಲ ಬೇಕು ಬೇಕು ಅಂತ ಬಂದು ಆವಾಗಲೇ ತಟ್ಟೋದು, ಅಂದರೆ ಪ್ರೋಮೋಲ್ ಇದರಲ್ಲಿ ಬರಲಿ ಅಂತ ಇವ್ರು ತಟ್ಟೋದು. ಇವ್ರೇನು ಮಾಡಿದ್ರು ಅದನ್ನೇ ರಿಯಲ್ ಥರ ಮನೆ ಕರುಣೆ ತೊಗೋಬೇಕು ಅಂದ್ಬಿಟ್ಟು ನಾವು ಹಿಂದಿನ ದಿವಸ ಬಿಡದಿ ರಿಸಾರ್ಟಲ್ಲಿ ಇರ್ತೀವಿ, ಅಂದರೆ ಅದು ಒಂದಿನ ಬಂದಾಗಿರುತ್ತಲ್ಲ, ಅವತ್ತು ಮೈಕ್ ಇರಲ್ಲ, ಅವತ್ತು ಮಾತಾಡ್ಕೊಬಿಡ್ತೀವಿ. ಇವತ್ತೆಲ್ಲ ಇಂಡಿಯಾ ಫುಲ್ ನ್ಯೂಸ್ ಆಗಿರುತ್ತೆ, ನಾಳೆನೇ ಜಗಳ ಆಡ್ಬಿಟ್ರೆ ನಮ್ಮದು ಜಾಸ್ತಿ ನೋಡ್ತಾರೆ, ಜಾಸ್ತಿ ಓಡುತ್ತೆ ನಮ್ಮದು ಅಂದ್ಬಿಟ್ಟು ಮಾರನೇ ದಿವಸಕ್ಕೆ ಇವತ್ತಿನ ದಿವಸ ನಮ್ಮದೇ ಜಗಳ ಹೈಲೈಟ್ ಆಗಬೇಕು. ಆ ಥರ ಒಂದೇ ರೂಮಲ್ಲಿ ಇದ್ರಿ? ಒಂದೇ ರೂಮಲ್ಲಿ. ಏನೇನು ಜಂಟಿಗಳಿದ್ರು ಅವ್ರಿಗೆಲ್ಲ ಒಂದೊಂದು ರೂಮ್? ಎಲ್ಲರೂ ಒಂದೇ ರೂಮು, ಯಾರಿಗೂ ಮಾತಾಡಕ್ಕೆ ಬಿಡ್ತಿರಲಿಲ್ಲ. ಫೋನ್ ಕಿತ್ಬಿಟ್ಟಿರೋರು, ಅಲ್ಲಿ ಹೋಟ್ಲಲ್ಲಿ ಫೋನ್ ಇರುತ್ತಲ್ಲ ಅದ್ರ ಫುಲ್ ಪ್ಲಗ್ ಸಮೇತ ಎತ್ಕೊಂಡು ಹೋಗಿರೋರು, ಟಿವಿದು ಸೆಟಪ್ ಬಾಕ್ಸು ವಯರ್ ಎಲ್ಲ ಕಿತ್ಕೊಂಡು ಬಿಟ್ಟಿದ್ರು. ಒಂದು ರೂಮಲ್ಲಿ ಇಬ್ಬಿಬ್ರೆ. ಆಮೇಲೆ ಎದುರುಗಡೆಗೂ ಮಾತಾಡೋಂಗಿಲ್ಲ, ಆಚೆ ಇಬ್ಬಿಬ್ರು ಬೌನ್ಸರ್ಸು. ಡೋರ್ ತೆಗೆದ್ರೆ ಸಾಕು ಓಡ್ಬಂದು ಒಳಗೋಗಿ ಅಂತಾರೆ. ಆಮೇಲೆ ಸಪ್ಲೈಯರ್ ಹತ್ರನೂ ಮಾತಾಡಕ್ಕೆ ಬಿಡ್ತಿರ್ಲಿಲ್ಲ, ನಾವು ಏನು ಕೇಳಕ್ಕೆ ಹೋಗಲ್ಲ, ಏನು ಗೊತ್ತಾಗಲ್ಲ. ಆದರೆ ಈ ಜಗಳದು ಗೊತ್ತಾಗಿತ್ತು, ಅದೇ ಹಿಂಗೆ ವಾಟರ್ ಪೊಲ್ಯೂಷನಿಂದ ಬಂದಾಗಿದೆ, ಅದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಅನ್ನೋದು ಗೊತ್ತು. ಆಚೆ ಏನು ತಿಳ್ಕೊಳಕ್ಕೆ ಆಗೇ ಇಲ್ಲ. ಸರ್ ಪ್ಲೀಸ್ ಸರ್ ಅಂತ ಯಾರ ಬಂದವ್ರಿಗೆಲ್ಲ ಹೆಂಗಿದೆ ನಮ್ದು ಓಡ್ತಾ ಇದೆಯಾ ಅಂದರೆ ಅವ್ರನ್ನ ಮಾತಾಡಕ್ಕೆ ಬಿಡಲ್ಲ. ಆ ಸಪ್ಲೈಯರ್ ಒಬ್ಬ ಊಟ ತೊಗೊಂಡು ಬಂದರೆ ಅವನಿಂದ 10 ಜನ ಇವ್ರ ಟೀಮ್ ಅವ್ರು ಇರ್ತಾರೆ. ಸಂಜೆ 6 ಗಂಟೆಗೆ ಆಚೆ ಬಂದ್ರಿ ಅನ್ಸುತ್ತಲ್ಲ ಬಿಗ್ ಬಾಸ್ ಮನೆಯಿಂದ? ಪ್ರಾಬಬ್ಲಿ ಅವಾಗ ಎಷ್ಟೊತ್ತಾಗಿತ್ತು? ಸಂಜೆ ಅನ್ಕೋತೀವಿ ನಾವು. ಅದೇ ಗೊತ್ತಿಲ್ಲ, ನಿಮಗೆ ನಮ್ಗೆ ಟೈಮೇ ಗೊತ್ತಾಗಲ್ಲ. ನಮಗೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು ಮೀಡಿಯಾದಲ್ಲಿ ತೋರಿಸುವಾಗ. ಅಲ್ಲ, ಕತ್ಲೆ ಅಂತೂ ಆಗಿತ್ತು, 6 ಅಂತೂ ಅಲ್ಲ, 7:30 8 ಆಗಿತ್ತ ಅನ್ಸುತ್ತೆ. ಮತ್ತೆ ನೀವು ಮಾರನೇ ಬೆಳಗಿನ ಜಾವನೇ ಹೊರಟೋದ್ರ ಮನೆ ಒಳಗಡೆ? 4:30ಗೆ ಮನೆ ಒಳಗೆ ಬಂದ್ಬಿಟ್ವಿ, ಅಂದ್ರೆ 3 o'clock ಓಲ್ಡ್ ಡೇ ಇದ್ವಿ. 1 ಡೇ ಆದ್ಮೇಲೆ ಬೆಳಿಗ್ಗೆ, ಅಂದ್ರೆ 1 ನೈಟ್ ಹೋಗಿದ್ದ ದಿವಸ ಮಲಗಿದ್ವಿ, ಮಾರನೇ ದಿವಸ ಮಲಗಿದ್ವಿ. 3 ಗಂಟೆಗೋ 2:15 ಎಬ್ಸಿದ್ರು. ಎಬ್ಸ್ಬಿಟ್ಟು ಹೆಂಗಿದ್ರೆ ಹಂಗಂಗೆ ಬನ್ನಿ ಅಂತ ನಮಗೂ ಹೇಳಿರ್ಲಿಲ್ಲ, ಇವಾಗ ಹೋಗ್ತೀವಿ ಅನ್ನೋದು ಹೇಳಿರ್ಲಿಲ್ಲ. ಟಕ್ ಅಂತ 2 ಗಂಟೆಗೆ 2:15 ಎಬ್ಸಿದ್ರು. ಎಬ್ಬಿಸ್ಬಿಟ್ಟು ಟಕ್ ಅಂತ ಹೆಂಗಿದ್ರೆ ಹಂಗೆ ಕಾರ್ಗತ್ತಿ ಅಂದ್ಬಿಟ್ಟು, ಯಾಕಂದರೆ ಲೇಟ್ ಮಾಡಿದಷ್ಟು ಮೀಡಿಯಾ ಅವ್ರು ಏನು ಮಾಡಿದ್ರು, ಒಳಗೆ ರೂಮ್ ಮಾಡ್ಕೊಂಬಿಟ್ಟಿದ್ರು. ರೂಮ್ ಮಾಡಿಕೊಂಡು ಆ ಕಾರ್ದೇ ಮೂವ್ಮೆಂಟ್ನ ಕಾಯ್ಕೊಂಡು ಕೂತಿದ್ರು. ಇವ್ರು ಆ ಕಾರ್ದ ಅಲ್ಲೇ ನಿಲ್ಲಿಸ್ಬಿಟ್ಟು ಬೇರೆ ಕಾರ್ ಅರೇಂಜ್ ಮಾಡಿಬಿಟ್ರು. ಅಂದರೆ ಇವರು ಅತಿ ಬುದ್ಧಿವಂತ ರಂಗೋಲೆ ಕೆಳಗೆ ನುಗ್ದಂಗೆ ಅವರು ಸಾರಿ ಅವರು ಆ ಕಾರ್ ಕಾಯ್ಕೊಂಡು ಕೂತಿದ್ರು. ನಮ್ಗೆ ಇಲ್ಲಿ ಬೇರೆ ಕಾರ್ ಕರ್ಸ್ಕೊಂಬಿಟ್ರು ಎಕ್ಸ್ಟ್ರಾ, ಅಲ್ಲಿಂದ ಆಚೆ ಕರ್ಕೊಂಡು ಓಡೋಗಿ ಸೇರಿಸ್ಬಿಟ್ರು. ಅದರಿಂದ ಯಾರು ಮೀಡಿಯಾ ಫಾಲೋ ಮಾಡಲಿಲ್ಲ ಅವಾಗ. ಆದರೆ ಫಸ್ಟ್ ದಿನ ಇಲ್ಲಿಂದ ಹೋಗ್ಬೇಕಾದ್ರಂತೂ ಹರಸಾಹಸ ಆಯಿತು. ನಮ್ಮ ಬ್ಯಾಕ್ ಟು ಬ್ಯಾಕ್ ಒಂದು ಮೀಡಿಯಾ ಕಚ್ಕೊಂಬಿಟ್ಟಿದ್ರು. ನಾವು ಹಳ್ಳಿ ಸಂದಿಲೆಲ್ಲ ಒಳ್ಳೆ ಕಳ್ಳ ಪೊಲೀಸ್ ಆಟ ಥರ, ಸಾರ್ ಹಂಗೋಗಿ ಹಿಂಗೋಗಿ, ನಮಗೆ ನೋಡಿ ಆಚೆ ಎಷ್ಟು ದಿನ ಆಗಿತ್ತಲ್ಲ ಹುಚ್ಚಿಡ್ದಂಗೆ ಆಗಿತ್ತು, ಹಂಗೋಗಿ ಸಾರ್ ಬರ್ತಾ ಇದ್ದಾರೆ, ಇಲ್ಲಿ ಬಂದಿಲ್ಲ, ಓಡಿ ಅಂತ ಅನ್ಕೊಂಡು. ಆಮೇಲೆ ಅವರು ಡ್ರೈವರ್ ತಲೆ ಉಪಯೋಗಿಸ್ಬಿಟ್ಟು, ಈ ಒಂದು ರೋಡ್, ಈ ಥರ ರೋಡಿಗೆ ಬರ್ತೀನಿ, 2 ಕಾರ್ ಕಳಿಸು ಅಂತ ಫೋನ್ ಹೊಡಿದ್ರು. ಯಾರಿಗೋ ಬಿಡ್ತಾ ಇಲ್ಲ, ಅವನು ನಮ್ಮನ್ನ ಹಿಂದೆನೇ ಕಚ್ಕೊಂಡ್ಬಿಟ್ಟಿದ್ದಾನೆ ಅಂತ. 2 ಕಾರ್ ಬರುತ್ತೆ, ಒಂದು ಯೂಟರ್ನ್ ಇರುತ್ತೆ, ಅಲ್ಲಿ ಕರೆಕ್ಟಾಗಿ ಸ್ಲೋಗ್ ಬಂದೆ ಅಂತ ಇವ್ರು ಹಿಂಗೆ ಇರ್ತಾರೆ. ಇವ್ರು ಏನು ಮಾಡ್ತಾರೆ, ಹಿಂಗೆ ತೊಗೊಳ್ತಾರೆ ಸ್ವಲ್ಪ ಸ್ಪೀಡಾಗಿ, ಇವ್ರು ಲಪ್ ಅಂತ ಹಿಂಗೆ ಹಾಕೊಳ್ತಾರೆ. ಇವರು ಅವ್ರಿಗೆ ಗುದ್ದು ಬಿಡ್ತೀವಿ ಅಂತ ಹಿಂಗೆ ಫುಟ್ಪಾತ್ ಮೇಲೆ ಹೋಗಿ ಫುಟ್ಪಾತಿಗೆ ಗುದ್ದಿ ಆಕ್ಸಿಡೆಂಟ್ ಮಾಡ್ಕೊತಾರೆ. ಮೀಡಿಯಾ ನ್ಯೂಸ್ 18 ಯಾರೋ ಇರ್ಬೋದು, ಆಕ್ಸಿಡೆಂಟ್ ಮಾಡ್ಕೊಳ್ತಾರೆ. ನಾವು ಅಲ್ಲಿಂದ ಸ್ಪೀಡಾಗಿ ಹಳ್ಳಿ ಎಲ್ಲ ಒಳಗೋಗಿ ಒಂದು ಹಳ್ಳಿಗೆ ಹೋಗಿ ನಿಂತ್ಕೊಂಡ್ಮೇಲೆ ಕತೆ ಕೇಳಿ, ಒಂದು ಹಳ್ಳಿ ಥರ ಇತ್ತು, ಚಿಕ್ಕ ಹಸುಗಳು ಕಟ್ಕೊಂಡು, ರೋಡ್ ಫುಲ್ಲು ಹಸುಗಳು ಕುರಿಗಳು ಕಟ್ಕೊಂಡಿಲ್ಲ, ಅಲ್ಲೋಗಿ ನಿಂತ್ಕೊಂಡ್ವಿ. ಆಮೇಲೆ ಎಲ್ಲ ಬ್ಲ್ಯಾಕ್ ಪೇಪರ್ ಹಾಕಿರೋದ್ರಿಂದ ಇಡೀ ಹಳ್ಳಿಯವರೆಲ್ಲ ಎದ್ದುಬಿಟ್ಟು ಬಂದ್ಬಿಟ್ರು. ಅದು ಚಂದ್ರಪ್ರಭಾನ ಎಲ್ಲರೂ ಕಂಡು ಹಿಡಿತಾರೆ. ನಾವು ಅವನ್ನ ತಲೆ ಬಗ್ಗಿಸ್ಬಿಟ್ವಿ, ನಮ್ದೆಲ್ಲ ನಡೆಯುತ್ತೆ ಅಂತ. ಯಾರೂ ಇಳಿಲಿಲ್ಲ, ಬರೀ ಡ್ರೈವರ್ ಮಾತ್ರ ಹಿಡಿದ್ಬಿಟ್ಟು ರೋಡ್ ತುದಿಗೆ ಹೋಗಿ ನೋಡ್ಕೊಬಂದರು. ಒಂದು 10-15 ನಿಮಿಷ, ಈ ಕಡೆ ರೋಡ್ ತುದಿಗೆ ಹೋದ್ರು 10-15 ನಿಮಿಷ. ಯಾರೂ ಇಲ್ಲ ಅಂದಮೇಲೆ ಅರ್ಧ ಗಂಟೆ ಆದಮೇಲೆ ಅಲ್ಲಿಂದ ಮೂವ್ ಆದ್ವಿ. ಅಷ್ಟರಲ್ಲಿ ಹಳ್ಳಿಯವರೆಲ್ಲ ಬರೋದು, ಲೇಡೀಸ್ ಎಲ್ಲ ಬರೋದು, ಕಾರ್ ಸುತ್ತ ರೌಂಡ್ ಹೊಡೆಯೋದು, ಯಾಕೆ ಇಲ್ಲಿ ನಿಂತಿದೆ ಇಷ್ಟೊತ್ತಿನಲ್ಲಿ ಅಂತ. ನಾವು ಒಳಗಡೆನೇ AC ಹಾಕೊಂಡು ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ವಿ. ಅದು ಚಂದ್ರಪ್ರಭಾಗೆ ಹಾಕಿ ಬಗ್ಗಿಸ್ಬಿಟ್ಟಿದ್ವಿ, ಅವ್ರು ಕೂದಲಿಂದನೇ ಕಂಡು ಹಿಡಿದು ಬಿಡ್ತಾರೆ. ಆಮೇಲೆ ಒಂದು ಗೊತ್ತಾಗಿ ಅವರೆಲ್ಲ ಓಡ್ ಬಂದರೆ ನಾವೇ ಅವ್ರಿಗೆ ತೋರಿಸ್ಕೊಟ್ಟಂಗೆ ಆಗುತ್ತೆ ಅಂತ ಒಂದು 1/2 hour ಆದಮೇಲೆ ಹೋದ್ವಿ, ಸೀದಾ ಒಳಗೊಟ್ಟೋದ್ವಿ ಅಷ್ಟೇ. ಬಟ್ ಒಂಥರ ಫುಲ್ ಅಲ್ಲ ಮಜಾ. ಆದರೆ ಫಸ್ಟ್ ಬರ್ತಾರಲ್ಲ, ನಾವು ಟಾಸ್ಕ್ ಅನ್ಕೊಂಬಿಟ್ವಿ, ಪೊಲೀಸ್ ಎಲ್ಲ ಬಂದು ಟಾಸ್ಕ್ ಅನ್ಕೊಂಬಿಟ್ವಿ, ನಾವು ಎದುರ್ತೀವ ಬಿಡ್ತೀವ ಅಂತ. ಪೊಲೀಸ್ ಬಂದಿರೋ ಟಾಸ್ಕ್ ಅನ್ಕೊಂಡ್ರ ನಾವು, ಅದು ಏನೋ ಮಾಡ್ತಾ ಇದಾರೆ ಇವರು, ಅದೊಂದು ಟಾಸ್ಕ್ ಏನೋ, ಎದುರ್ತಾರ, ಪ್ಯಾನಿಕ್ ಆಗ್ತಾರ, ಆ ಥರ. ಇದು ಟಾಸ್ಕ್ ಅಲ್ವಾ ಸಾರ್ ಅಂತ ಇದೀವಿ. ಆಮೇಲೆ ಅದು ಒಳಗಡೆ ಕತೆ ನಿಮ್ಗೆ ಗೊತ್ತಿಲ್ಲ ಅಲ್ಲ, ಅದು ಹೆಂಗ್ ಸ್ಟಾರ್ಟ್ ಆಯ್ತು ಅಂತ, ನಮ್ಗೆ ಹೆಂಗ್ ಬಂತು ಅಂತ. ಫಸ್ಟ್ ಈಗ ನಾವೆಲ್ಲ ಒಳಗಡೆ ಇದ್ವಿ,
ಎಲ್ಲ ರೂಮ್ಗೆ ಹೋಗಿ ಅಂದ್ಬಿಟ್ಟು ಮುಚ್ತಾರೆ ಅದನ್ನು ಮುಚ್ಚಿದ್ರು. ಇದಕ್ಕಿದಂಗೆ ಓಪನ್ ಹಾಕಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿ ನೋಡಿದ್ರೆ 15 ಕಾಲು ಕಾಣಿಸ್ತಾ ಇತ್ತು. ಯಾವತ್ತೂ ಅಷ್ಟು ಬರಲ್ಲ, ಒಬ್ರು ಇಬ್ರು, ಅದು ಮುಖಕ್ಕೆ ಮುಚ್ಕೊಂಡು ಇಷ್ಟೇ ಇರುತ್ತೆ ಓಪನ್, ಇಷ್ಟೇ ಓಪನ್ ಬರ್ತಾರೆ ಏನಾದ್ರು ಎಮರ್ಜೆನ್ಸಿ ಇದ್ದರೆ. ಇಲ್ಲಿ ಹಿಂಗೆ ಓಪನ್ ಆಗ್ತಾ ಆಗ್ತಾ ಅಷ್ಟಕ್ಕಷ್ಟು ಜನದ್ದು ಮುಖ ಕಾಣಿಸ್ಬಿಡ್ತು. ಇದೇನಪ್ಪ ಅಂತ ಅಂದ್ಕೊಂಡು ಅವರಿಲ್ಲ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ, ಒಂದು ನಿಮಿಷ ಎಲ್ಲರೂ ಮೂವ್ ಆಗಿ ಅಂತ ಹೇಳ್ತಾರೆ. ಎಲ್ಲರೂ ಹೋಗ್ತೀವಿ, ಎಲ್ಲರಿಗೂ ಶೋಲ್ಡ್ರ್ ಮೇಲೆ ಕೈ ಇಟ್ಕೊಂಡು ಕಣ್ಣಿಗೆ ಬಟ್ಟೆ ಕಟ್ತಾರೆ. ಅಲ್ಲಿಂದ ಕರ್ಕೊಂಡೋಗಿ ಒಂದು ಹೋಮ್ ಥಿಯೇಟ್ರ್, ಅಂದರೆ ಫುಲ್ ವೈಬ್ರೇಟ್ ಆಗುತ್ತಲ್ಲ ಅದು ಅಲ್ಲಿದಿರುತ್ತೆ, ಫನ್ ಸಿನಿಮಾಸ್ ಅವ್ರದ್ದೇ ಅದು, ಅಲ್ಲಿ ಕೂರಿಸಿರ್ತಾರೆ. ಅಲ್ಲಿ ಹೋದಾಗ ಶ್ ಅಂತಿರ್ತಾರೆ. ಇದು ಯಾಕಪ್ಪ ಉಶ್ ಅಂತವ್ರೆ ಅಂತ ಅಲ್ಲೂ ಗೊತ್ತಾಗಿಲ್ಲ. ಆಮೇಲೆ ಕಾಫಿ ಬೇಕಾ ಟೀ ಬೇಕಂದ್ರೆ ಅಯ್ಯೋ ಏನು ಬೇಕು ಎಲ್ಲ ತರಿಸಿ ಅಂದರೆ ಬರ್ಗೆಟ್ಟಿ ಕಾಫಿ ಟೀನೂ ಸಿಗ್ತಾ ಇರಲಿಲ್ಲ. ಆ ಲೆಕ್ಕಕ್ಕೆ ತರಿಸಿ ಅಂದ್ಬಿಟ್ಟು ನಾನು ಒಂದು 4 ಜ್ಯೂಸ್ ಕುಡ್ಕೊಂಡೆ ಫ್ರೂಟಿ ಥರದ್ದು, ಆಮೇಲೆ ಬಿಸ್ಕೆಟು, ಕ್ರೀಮ್ ಬಿಸ್ಕೆಟು ಅದೇ ಒಂದು 4-5 ಪ್ಯಾಕೆಟ್ ತಿನ್ಕೊಂಡೆ. ಇನ್ನೂ ಏನಾರು ಬಜ್ಜಿ ಬೋಂಡ ಇದೆ ತರಿಸಿ ಅಂತ, ಏನೋ ಪಾರ್ಟಿ ಕೊಡಿಸ್ತಾವ್ರಲ್ಲ ಅಂತ. ಅವರು ಎಷ್ಟು ಕೂಲಾಗಿ ನಮ್ಮ ಜೊತೆ ಬಿಹೇವ್ ಮಾಡಿದ್ರು ಅಂದರೆ ಬಿಗ್ ಬಾಸ್ ಟೀಮ್ ಅವರು ಯಾರಿಗೂ ಪ್ಯಾನಿಕ್ ಆಗಕ್ಕೆ ಬಿಡಲಿಲ್ಲ. ಅಷ್ಟು ಕೂಲಾಗಿ ಕೂಲ್ ಅಂತ. ಅದರಲ್ಲಿ ಗಿಲ್ಲಿ ಬಂದು ಅಂತ ಜೋರಾಗಿ ಮಾತಾಡ್ತಾ ಇದ್ದ. ಅವನಿಗೆ ಪ್ಲೀಸ್ ಅಂತ ಬಾಯೆಲ್ಲ ಮುಚ್ಕೊಂಡು ಬಂದ್ಬಿಟ್ಟು ಮುಂದೆ ಕೂರಿಸಿದ್ರು. ಅಲ್ಲೂ ಹಿಂದೆ ತಿರ್ಕೊಂಡು ಅಲ್ಲೂ ಕೋತಿ ಥರ ಆಡ್ತಿದ್ದ. ಅದು ಏನಾಯಿತು, ವಾಯ್ಸ್ ಆಚೆ ಹೊಟ್ಟೋಯ್ತು. ಒಂದು PC ಬಂದು ಡೋರ್ ತೆಗೆದು ನೋಡ್ಬಿಟ್ರು. ಆಮೇಲೆ ಎಲ್ಲ ಮೇಡಮ್ ಇಲ್ಲಿದ್ದಾರೆ ಅಂದ ತಕ್ಷಣ ತಹಸೀಲ್ದಾರ್ ಅನಿಸುತ್ತೆ ಅವರು ಒಂದು 15-20-30 ಜನ ಪೊಲೀಸ್ ಒಳಗೆ ಬರ್ತಾರೆ. ಅವಾಗ ಹೆಂಗಸರು ಗಾಬರಿ ಆಗ್ತಾರೆ. ನಾವು ಬಂದು ಏನೋ ಟಾಸ್ಕು ಹಿಂಗೆ ಬಂದರೆ ಹೆದರ್ಕೊಂತಾರ ಏನಾದರೂ ಅಂತ ಏನೋ ಟಾಸ್ಕ್ ಅಂದ್ಕೊಂಡೇ ಕೂತಿರ್ತೀವಿ. ಅವರು ನಕ್ಕೊಂಡೇ ಇರ್ತಾರೆ. ಬಿಗ್ ಬಾಸ್ ಅವರೇನು ಅವ್ರು ಬಂದ ತಕ್ಷಣ ಹೆದರ್ಕೊಳ್ಳಲ್ಲ, ಎಲ್ಲ ನಕ್ಕೊಂಡು ಕೂಲಾಗಿರ್ತಾರೆ. ಆಮೇಲೆ ಬರ್ತಿದ್ದಂಗೆ ಮೇಡಮ್ ನೀವು ಮಾತಾಡ್ತೀರಾ ನಾನು ಮಾತಾಡಲ್ಲ ಅಂತಾರೆ ಇನ್ಸ್ಪೆಕ್ಟ್ರು. ಅವರಿಲ್ಲ ತಹಸೀಲ್ದಾರ್ ಇಲ್ಲ ನಾನು ಮಾತಾಡ್ತೀನಿ ಅಂದ್ಬಿಟ್ಟು ಹೇಳ್ತಾರೆ. ನೋಡಿ ಇಲ್ಲಿದು ಯಾರ್ದು ತಪ್ಪಿಲ್ಲ, ಇದು ಈ ಜಾಗದು ವಾಟರ್ ಪೊಲ್ಯೂಷನ್ ಪ್ರಾಬ್ಲಮ್ ಆಗಿದೆ, ಅದರಿಂದ ಸೀಸ್ ಮಾಡಬೇಕಾಗಿದೆ ಓಲ್ ಜಾಗನ, ಅದರಿಂದ ನಿಮಗೆ ತೊಂದರೆ ಕೊಡಬೇಕನ್ನೋದು ನಮಗೇನಿಲ್ಲ ಅಂತ ರಿಕ್ವೆಸ್ಟ್ ಮಾಡಿ ನೀವು ಮನೆಗಾರ ಹೋಗ್ಬೋದು, ನೀವು ಎಲ್ಲರೂ ಹೋಗ್ಬೋದು, ನಿಮಗೆ ಬಿಟ್ಟಿದ್ದು. ಇಲ್ಲ ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅವ್ರ ಜೊತೆ ಯಾರು ಹೋಗೋದು, ಮನೆಗೆ ಹೋಗೋದು, ನಾವು ಅದಕ್ಕೆ ಅಡ್ಡಿ ಬರಲ್ಲ, ನಿಮ್ಮ ಡಿಶನ್ನು ಅಂತ ಹೇಳ್ಬಿಟ್ಟು 15 ನಿಮಿಷ ಟೈಮ್ ಕೊಡ್ತೀವಿ ಅಂತಾರೆ. 15 ನಿಮಿಷ ಟೈಮ್ ಕೊಡ್ತಾರೆ. ಅಷ್ಟರಲ್ಲಿ ಕಾರ್ಗೆಲ್ಲ ಬ್ಲ್ಯಾಕ್ ಪೇಪರ್ ಅಂಟಿಸಿ ಅಲ್ಲಿಂದ ಹಂಗೆ ಶಿಫ್ಟ್ ಮಾಡ್ತಾರೆ. ಸೊ ಅಲ್ಲಿ ಹೋಮ್ ಥಿಯೇಟರ್ ಡೈರೆಕ್ಟು ಎಲ್ಲ ಕಳ್ಳ ಪೊಲೀಸ್ ಆಟ ಆಗಿ ಈಗಲ್ಟನ್ಗೆ ಹೋಗ್ತೀವಿ. ಈಗಲ್ಟನ್ ಮತ್ತೆ ಆಮೇಲೆ ಇನ್ನೊಂದು ಬೇರೆ ರೆಸಾರ್ಟಿಗೆ ಶಿಫ್ಟ್ ಆದ್ರಿ ಅಂತ ಹೌದಾ? ಇಲ್ಲ ಸುಳ್ಳು ಅಲ್ಲೇನೆ. ಆದ್ರೆ ಹಂಗೆ ಗಿಮಿಕ್ ಮಾಡಿದ್ರು ಇವರೆಲ್ಲ ಈ ಕಾರಣ ಇದಾಗಂಗೆ. ಆದ್ರೆ ಅವರು ಇನ್ನ ಎದುರುಗಡೆ ರೂಮ್ಗಳೇ ಮಾಡ್ಕೊಂಡು ಒಳಗೆ ಹಂಗೆ ಬಿಡಲ್ಲ. ಮೀಡಿಯಾ ಅಂದ್ರೆ ಬಿಡ್ತಿರ್ಲಿಲ್ಲ. ಅದಕ್ಕೋಸ್ಕರ ದುಡ್ಡಿಗೆ ಬುಕ್ ಮಾಡಿಕೊಂಡು ಕಸ್ಟಮರ್ ಥರ ಬಂದು ಅಲ್ಲೇ ಇದ್ದು ಅಲ್ಲಿಂದನೇ ಅದನ್ನು ವಿಡಿಯೋ ಮಾಡಿದ್ದಾರೆ. ಆದರೆ ಮೀಡಿಯಾವ್ರು ಮಾಡಿದ್ರೆ ಇಲ್ಲ ಅಲ್ಲಿರೋರು ಮಾಡಿ ಆಚೆ ಕಳಿಸ್ಕೊಟ್ರೆ ಗೊತ್ತಿಲ್ಲ. ಅಂದರೆ ಇವ್ರು ಹೇಳಿದ್ದು ಒಳಗಡೆನೇ ಮೀಡಿಯಾವ್ರು ಬಂದುಬಿಟ್ಟಿದ್ದಾರೆ. ಅದರಿಂದ ಎಲ್ಲ ಕಾರ್ ಮೇಲೆ ಕಣ್ಣಿದೆ. ಆ ಕಾರಲ್ಲಿ ಬಂದಿದ್ದಾರೆ, ಅಲ್ಲೇ ನೋಡ್ಕೊಂಡು ಕೂತಿದ್ದಾರೆ. ನಾವು ಇಲ್ಲಿ ಬೇರೆ ಕಾರ್ ಅರೇಂಜ್ ಮಾಡಿದ್ವಿ, ಈ ಕಡೆಯಿಂದ ಬನ್ನಿ ಅಂತ ಹಂಗೆ ಕರ್ಕೊಂಡು ಹಿಂಗೆ ಬಂದ್ಬಿಟ್ರು. ಓಕೆ. ಸೊ ಮಾರನೇ ಬೆಳಗ್ಗೆ ನೀವು ಬಿಗ್ ಬಾಸ್ ಮನೆ ಒಳಗೆ ಬಂದ್ರಿ ಮತ್ತೆ? ಹೌದು. ಅಲ್ಲಿ 3 ಗಂಟೆಗೆ ಎಬ್ಸಿದ್ರು, ರಾತ್ರಿ 3 ಗಂಟೆಗೆ ಎಬ್ಸಿದ್ರು. ಆಮೇಲೆ ಏನೂ ರೆಡಿಯಾಗಕ್ಕೆ ಬಿಡಲಿಲ್ಲ. ಅಲ್ಲಿಂದ ಹಂಗೆ ಟಕ ಅಂತ ಒಂದು 4:15 ಒಳಗೆ ಇಲ್ಲಿ ಬಂದ್ಬಿಟ್ವಿ ಅಷ್ಟೇ. ಸೊ ಅಂದ್ರೆ ಯಾರ ಹತ್ರನೂ ಮಾತಾಡಕ್ಕೆ ಅವಕಾಶ ಸಿಗಲಿಲ್ಲ, ಏನು ಬಿಡೋದೇ ಇಲ್ಲ. ಅಯ್ಯೋ ಚಾನ್ಸೇ ಇಲ್ಲ. ಬರೀ ನಾನು ಚಂದ್ರಪ್ರಭಾ ಮೈಕಿಲ್ ಅಂತ ಮಾತಾಡ್ಕೊಂಡ್ವಿ ಹೊರ್ತು ಕಷ್ಟ ಸುಖಗಳು. ಯಾಕಂದ್ರೆ ಮೈಕಲ್ ಇದ್ದಾಗ ಮಾತಾಡಕ್ಕೆ ಆಗದೆ ಇರೋದೆಲ್ಲ ಇಲ್ಲಿ ಕಷ್ಟ ಸುಖ ಮಾತಾಡ್ಕೊಂಡ್ಬಿಟ್ವಿ. ಮನೇದು ನಿಮ್ದೇನು ನಮ್ದೇನು, ನಾನೇನು ಅವರೇನು ಅಂತ. ಅದೆಲ್ಲ ಒಂದ್ ಕಡೆ ಆಯ್ತು. ಅಂದ್ರೆ ಸೊ ಜಗಳ ಆಗೋಕೆ ಪ್ಲಾನ್ ಮಾಡಿದ್ದು ರೆಸಾರ್ಟ್ ಅಲ್ಲಿ ಕುತ್ಕೊಂಡು ಪ್ಲಾನ್ ಮಾಡಿದ್ವಿ. ಅದ್ ನಿಜವಾಗ್ಲೂ ನಂಬಬಹುದಾ? ಬಿಕಾಸ್ ಚಂದ್ರಪ್ರಭಾ ಅವ್ರು ಹೇಳ್ತಾರೆ, ಇಲ್ಲ ನಾನು ಕಲರ್ಸ್ ಕನ್ನಡ 10 ವರ್ಷ ಕೆಲಸ ಮಾಡಿದೀನಿ, ನಾನು ಅಳೋದನ್ನ ಸುಳ್ಳು ಅಂತೀರಾ ಅಥವಾ ನಾನು ಜಗಳಾಡೋದನ್ನ ಸುಳ್ಳು ಅಂತೀರಾ, ನಾನು ಎಮೋಷನ್ನೇ ಸುಳ್ಳು ಅಂತೀರಲ್ಲ ಸತೀಶ್ ಅವರೇ. ನಾನು ಎಷ್ಟು ರೆಸ್ಪೆಕ್ಟ್ ಕೊಟ್ಟಿದ್ದೀನಿ, ನಿಮ್ ಜೊತೆ ಇರಕ್ ಆಗದೋದ್ರು ನಾನು ಅಂದ್ರೆ ಕಷ್ಟಪಟ್ಟು ನಿಮ್ಮನ್ನ ಹ್ಯಾಂಡಲ್ ಮಾಡ್ಕೊಂಡು ರೆಸ್ಪಾನ್ಸಿಬಿಲಿಟಿ ತಗೊಂಡು ಇದೀನಿ ಜೊತೆಗೆ. ಕೊನೆಗೆ ನೀವ್ ಹಿಂಗ್ ಅಂದ್ಬಿಟ್ರೆ, ಯಾಕಂದ್ರೆ ಜಂಟಿ ಕಟ್ ಮಾಡ್ಬೇಕಾದ್ರೆ ಅಲ್ಲೂ ನೀವು ಒಂಚೂರು ಜಗಳ ಆಡ್ತೀರಾ. ಸೊ ಕೊನೆ ಸಮಯದಲ್ಲೂ ಸತೀಶ್ ಅವ್ರು ಹಿಂಗ್ ಅಂತಾರಲ್ಲ ನನ್ಗೆ ಅನ್ನೋ ತರದ್ದು ಅವ್ರಿಗೆ ಬೇಜಾರಾಗ್ಬಿಡುತ್ತೆ. ಬೇಜಾರು ಆಗೇ ಇಲ್ಲ ಮೇಡಮ್, ಅದು ಬೇಜಾರೇ ಆಗಿಲ್ಲ. ನಾನು ಇರೋದೇ ಹೇಳ್ತೀನಿ. ಅವ್ರೇನಂದ್ರೆ ತಮಾಷೆಗೆ ಹೋಗಿದ್ದು. ಇದು ಈ ಲೆವೆಲ್ಗೆ ಮುಟ್ಟುತ್ತೆ ಅನ್ನೋದು ಅವ್ರಿಗೂ ಗೊತ್ತಿರಲಿಲ್ಲ, ನನಗೂ ಗೊತ್ತಿರಲಿಲ್ಲ. ಇಬ್ರು ತಮಾಷೆ ಇದೇ ಕಂಟೆಂಟ್ ಆಗುತ್ತೆ ಅಂತಾನೆ ಹೋಗಿದ್ದು. ಲಾಸ್ಟ್ ದಿನ ಮಾಡಿದ್ದು ಅದೇನೆ. ಆದರೆ ಅಲ್ಲಿ ಏನಾಗೋಯ್ತು, ಮನೆಯವರೆಲ್ಲ ಇವ್ರ ಮಾತು ನಂಬಿಟ್ಟು ಕರುಣೆ ಇವ್ರ ಮೇಲೆ ಬಂದ್ಬಿಡ್ತಲ್ಲ, ಇವ್ರು ಅದನ್ನೇ ರಿಯಲ್ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನಾನು ನನ್ನ ಮಗನ್ನ ಇಷ್ಟಪಡಂಗೆ ಯಾರನ್ನೂ ಇಷ್ಟಪಡಲ್ಲ. ನನ್ನ ಮಗನ ಮೇಲೆ ಆಣೆ ನಾವು ಮಾತಾಡ್ಕೊಂಡು ಮಾಡಿರೋ ಪ್ಲ್ಯಾನ್ ಇದು. ಅವ್ರೇನು ಮಾಡಿದ್ರು, ಲಾಸ್ಟ್ ದಿನ ಅದನ್ನೇ ಉಲ್ಟಾ ಮಾಡ್ಕೊಂಡು ಆಚೆ ಜನತೆಗೆ, ಅಂದರೆ ಅವ್ರಿಗೆ ಹಿಂಗೆ ಅಂದರೆ ಅಳು ಬರೋ ಕೆಪಾಸಿಟಿ ಇದೆ. ಅಂದರೆ ಸುಮ್ಮನೆ ಅಳಿ ಸಾರ್ ನೋಡಿ
ನೋಡ್ತೀನಿ ಅಳಿ ಅಂದರೆ ಹತ್ಬಿಡ್ತಾರೆ. ಅಂದರೆ ಅಷ್ಟು ಫಾಸ್ಟಾಗಿ ಕಣ್ಣೀರು ಬರ್ಸ್ಕೊಳ್ತಾರೆ ಅವರು. ಆ ಥರ ಅವ್ರಿಗೆ ಒರಿಜಿನಲ್ ಬೈ ಬರ್ತ್ ಅವ್ರ ಕಲೆ ಬಂದ್ಬಿಟ್ಟಿದೆ. ನಮ್ಗೆ ಅದು ಬರಲ್ಲ, ಹಿಡ್ಕೊಂಡು ಹೊಡೀರಿ ಕುಯ್ಯಿರಿ ನೋವಾದರೂ ಅಳು ಬರಲ್ಲ. ಅವ್ರು ಆ ಥರ ಇರೋದ್ರಿಂದ ಹಂಗೆ ನಂಬಿಸಿದ್ರಲ್ಲ, ಅವ್ರು ನಂಬಿಬಿಟ್ಟು ನನ್ನ ಮೇಲೆ ಜಗಳಕ್ಕೆ ಬರ್ತಾರೆ. ನಾನು ಅವಾಗ ಹೇಳೋಷ್ಟು ಕನ್ವಿನ್ಸ್ ಮಾಡೋಷ್ಟು ಮಾಡ್ತೀನಿ, ಆದರೆ ಎಲ್ಲ ರ್ಯಾಶಾಗಿ ಮಾತಾಡ್ತಾರೆ. ಫುಲ್ಲು ನೇನು ಗೋಳಿಕೊಂಡು ಹಿಂಗೆ ಹಿಂಸೆ ಕೊಟ್ಬಿಟ್ಟಿದೆ ಆ ಥರ ಮಾತಾಡ್ತಾರೆ. ನಾನು ಫಸ್ಟು ಬೈತೀನಿ. ಬೈದಾದ್ಮೇಲೆ ಕಣ್ಣು ನೋಡ್ಕೊಂಡು ತಮಾಷೆಗೆ ಹೋಗ್ರಿ ನಾವು ಮಾತಾಡ್ಕೊಂಡಿರೋದು ಅಂತ ಆ ಥರ ಕೂಲಾಗಿ ಮಾತಾಡಿ ಹೇಳ್ತೀನಿ. ಅವಾಗಲೂ ನಂಬಲ್ಲ. ಅಂದರೆ ಆ ಲೆವೆಲ್ಗೆ ಮಾಡಿಬಿಟ್ಟಿರ್ತಾನಲ್ಲ, ನಂಗೆ ಅದು ಸಿಟ್ಟು ಬಂದುಬಿಡುತ್ತೆ. ಅಂದರೆ ಆಚೆ ಜನ ಏನು ಅನ್ಕೊತಾರೆ, ರಿಯಲಾಗಿ ನಾನು ಗೋಳಿಕೊಂಡಿದ್ದೀನಿ 2 ಅವರ್ 6 ಅವರ್ ಹೋಗಿದ್ದೀನಿ ಅಂದ್ಕೊಳ್ತಾರೆ. ನಾನು 20 ನಿಮಿಷದ ಮೇಲೆ ಸ್ನಾನ ಮಾಡೇ ಇಲ್ಲ. ಬಣ್ಣ ಹಾಕೊಂಡ್ರೆ 40 ನಿಮಿಷ ಅಷ್ಟೇ. ಇವನು ಅದು ಏನು ಮಾಡ್ತಾನೆ ಅದೇ ಕಂಟಿನ್ಯೂ ಮಾಡ್ತಾನೆ. ಆಮೇಲೆ ನಾನು ಬರಲ್ಲ, ನಾನು ಇಲ್ಲೇ ಇರ್ತೀನಿ, ನಾನು ಬ್ಯಾಂಡು ಹಾಕ್ಕೊಳ್ಳಲ್ಲ ಅಂತಾನೆ. ಬೇಡ ಬಿಡು, ನಾನು 1.5 ದಿವಸ ಅಲ್ಲ 2 ದಿವಸ ಆದರೂ ಹೊಟ್ಟೆ ಹಾಸ್ಕೊಂಡು ಅಭ್ಯಾಸ ಇದೆ. ಅವನಿಗಿಲ್ಲ, ಒಂದು ಅರ್ಧ ಹೊತ್ತೂ ತಡೆಯೋಕ್ಕಾಗಲ್ಲ. ನಾನು ಇರ್ತೀನಿ ಬಿಡು ಅಂತೀನಿ. ಆಮೇಲೆ ತಿರ್ಗಾ 5-10 ನಿಮಿಷಕ್ಕೆ ಇಬ್ಬರು ಫ್ರೆಂಡ್. ಅಂದರೆ ಒರಿಜಿನಲ್ ಜಗಳ ಆಗಿದ್ದರೆ ಹಂಗೆ ಇರೋಕ್ಕಾಗಲ್ಲ. ಆಮೇಲೆ ಸಿಟ್ಟು ಜಾಸ್ತಿ ಹೊತ್ತಿರುತ್ತೆ. ನಮ್ದು ಏನೂ ಇಲ್ಲ, ಇವ್ರನ್ನೆಲ್ಲ ಕಳಿಸ್ಬಿಟ್ಟೆ ಬರ ಅಂದ್ಬಿಟ್ಟು ಹಂಗೆ ಬರ್ತೀವಿ. ಆಮೇಲೆ ನಕ್ಕೊಂಡು ಕಾಲ್ಗೆ ಹೊರ್ಕೊಂಡು ಕೂತಿರ್ತಾನೆ. ಅದೆಲ್ಲ ಎಷ್ಟು ತೋರಿಸಿದ್ದಾರೆ ಬಿಟ್ಟಿದ್ದಾರೆ ಗೊತ್ತಿಲ್ಲ. ನಮ್ದು ಏನಂದರೆ ಒರಿಜಿನಲ್ ಜಗಳ ಆಗೇ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದು. ಆದರೆ ಅವ್ರೇನು ಮಾಡಿಬಿಟ್ರು, ಇದನ್ನೇ ಬೇಳೆ ಬೇಯಿಸ್ಕೊಂಡು ಲಾಸ್ಟ್ ದಿನ ಆ ಜನ ಮಾತಾಡ್ಕೊಂಡು ಅಂದ್ಕೊಂಡಿದ್ನೇ ಹಂಗೆ ಹೋಗ್ಬಿಟ್ರು. ಅಂದರೆ ಅಯ್ಯೋ ನಿಜ ಇವನು ಮಾಡಿದ್ದಾನೆ ಈ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಂಗೆ ಅವತ್ತು ಸಿಟ್ಟು ಬರುತ್ತೆ. ಸಾಯಂಕಾಲ ಟಾಯ್ಲೆಟಿಂದ ಬರ್ತಾ, ಸರ್ ತಮಾಷೆ ಅಂದ್ಬಿಟ್ಟು ಇದನ್ನು ನೀವು ಆಚೆ ನನ್ನ ವಿಲನ್ ಮಾಡಿ ನೀವು ಒಳ್ಳೆಯವ್ರಾಗ್ತಾಯಿದ್ದೀರ ಸರ್, ಇದು ಸರಿ ಇಲ್ಲ ಅಂತ ಹೇಳ್ತೀನಿ. ಅವತ್ತೇ ಅದು ಕಟಿಂಗ್ದು ಬರುತ್ತೆ. ಅವತ್ತೋ ಮಾರನೇ ಕಟಿಂಗ್ದ ಇದು ಇಬ್ಬರದು. ಆವಾಗ ಒಳಗೆ ಹೋಗ್ಬೇಕಾದ್ರೆ ಹೇಳ್ತೀನಿ, ಸರ್ ನನ್ನ ಮನಸ್ಸಲ್ಲಿ ಏನೋ ಇದೆ ಅದು ಹೇಳ್ತೀನಿ, ನೀವು ಮಧ್ಯ ಮಾತಾಡಬೇಡಿ. ನಿಮ್ಮ ಮನಸ್ಸಲ್ಲಿ ಏನಿದೆ ನೀವು ಮಾತಾಡಿ, ನಾನು ಮಧ್ಯ ಮಾತಾಡಲ್ಲ ಅಂತ. ಆಮೇಲೆ ಒಳಗೆ ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗಿರ್ತೀವಿ. ಹೋಗ್ತಿದ್ದಂಗೆ ನೀವೇ ಫಸ್ಟ್ ಮಾತಾಡಿ ಅಂತಾರೆ. ನಾನೇ ಫಸ್ಟ್ ಮಾತಾಡ್ತೀನಿ. ಅವಾಗ ಹೇಳ್ತೀನಿ, ನೋಡಿ ಇದೆಲ್ಲ ಪ್ಲ್ಯಾನು, ಇದು ಯಾವುದು ನಾವು ಈ ಥರ ಮಾಡಿಲ್ಲ. ನಾನು 20 ನಿಮಿಷದ ಮೇಲೆ ಏನು ಸ್ನಾನ ಮಾಡಿಲ್ಲ, ನಾವಿಬ್ಬರು ಮಾತಾಡ್ಕೊಂಡು ಮಾಡಿರೋದು ಅಂತ ಹೇಳಿದಾಗ ಇವರು ಅಲ್ಲೂ ಕಿತ್ಕೊಂಡು ಅಂತ ಅಲ್ಲೂ ಸೆಂಟಿಮೆಂಟ್ ಕ್ರಿಯೇಟ್ ಮಾಡ್ತಾರೆ. ನನಗದು ನೆಸಿಟಿ ಇಲ್ಲ, ನಾನೇನು ಮಾತಾಡೋ ಸುಮ್ಮನೆ ನಿಂತಿರ್ತೀನಿ. ಹಿಂಗೆ ಬಡ್ಕೊಳ್ಳಿ ಎಷ್ಟು ಬಡ್ಕೊತೀರಂತ. ಕೊನೆಗೆ ಬಂದು ಅಂತ ಬರ್ತಾರೆ. ತಿರ್ಗಿ ಆಚೆ ಬಂದ್ಮೇಲೆ ಚೆನ್ನಾಗೇ ಇರ್ತೀವಿ. ಅದೇ ಅದಕ್ಕೆ ಕೆಲವರು ಅಲ್ಲೂ ಕೇಳ್ತಾರೆ, ಹೆಂಗಿದ್ ಸಾಧ್ಯ ಅಂದ್ರೆ ರಿಯಲ್ ಜಗಳ ಇಲ್ಲ. ಅವರು ಜನಕ್ಕೆ ಇದು ಮಾತ್ರ ತೋರಿಸ್ತಾರೆ ಅಳೋದೆಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ತಿರ್ಗಾ ಇಲ್ಲಿ ನಮ್ಮ ಮಸ್ಕ ಹೊಡಿಯೋದು ತೋರಿಸ್ತಾರೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಬಟ್ ಓವರ್ ಆಲ್ ನಿಮ್ ಜೋಡಿನೂ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಸತೀಶ್ ಅವರು ಏನ್ ಮಾಡ್ತಾರೋ ಏನೋ ಸುಮ್ನೆ ಬಂದಿದ್ದಾರೆ ಅಂತ ಅನ್ಕೊಂಡಿದ್ದಾಗ ಬಟ್ ಸೆನ್ಸಿಬಲ್ ಆಗಿ ಮಾತಾಡ್ತಾ ಇದ್ರಿ. ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತಾ ಇದ್ರಿ. ಅಂದ್ರೆ ಕೆಲವೊಂದ್ಸಲ ನಿಮ್ದೇನು 2 ಟೀಮ್ ಆಗಿತ್ತು, ಜಂಟಿ ಒಂಟಿ ಅಂತ ಹೇಳ್ಬಿಟ್ಟು. ಸೊ ಅವಾಗ ಜಂಟಿ ಅಭಿಯವರು ಅಷ್ಟೇ ಅದನ್ನೇ ಹೇಳ್ತಾರೆ, ನೀವೇ ತೊಳಿಬೋದಲ್ಲ ತಗೊಂಡು ಅಂತ ಅಂದಾಗ ನೀವೊಂದು ಮಾತು ಹೇಳ್ತೀರಾ, ನಮ್ ಕೆಲ್ಸ ಅದು ಯಾರನ್ನ ತಂದ್ಕೊಟ್ರೆ ಹಾ ಹೌದು. ಅದು ನಿಮ್ಮ ಮೊದಲನೇ ಜಗಳ ಮನೇಲಿ. ಅಭಿಯವ್ರ ಮೇಲೆ ಅವತ್ತೇ ಹತ್ತ ಮೇಲೆ ಇಡೀ ಮನೆ ಎಲ್ಲ ಕರೆದು ಕ್ಲಾಪ್ಸ್ ತಡ್ತಾರೆ. ಅದನ್ನ ಹಾಕಿರಲ್ಲ ಅಲ್ಲ. ಬಟ್ ಅದ್ 4 ಜನ ಮಾತಾಡಿದ್ದು ಇದೆ. ಇಲ್ಲ ಸತೀಶ್ ಅವರು ಮಾತಾಡಿದ್ರೆ ಸೆನ್ಸಿಬಲ್ ಆಗಿ ಮಾತಾಡ್ತಾರೆ, ಜಾಸ್ತಿ ಮಾತಾಡದಲ್ಲೇ ಇರಬಹುದು. ಮಾತಾಡೋ ಸಮಯದಲ್ಲಿ ಏನ್ ಮಾತಾಡ್ಬೇಕು ಅಷ್ಟೇ. ಕಾಮಿಡಿ ಮಾಡಿದೀನಿ ಮೇಡಮ್, ನಾಟಕ ಮಾಡಿದೀನಿ ಮೇಡಮ್, ಡ್ಯಾನ್ಸ್ ಬರಲ್ಲ ಅದೊಂದು ಮಾಡಿಲ್ಲ. ಆಮೇಲೆ ಕಾವು ಐ ಲವ್ ಯು ಅಂತ ಅನ್ನಿಸ್ತಾರಲ್ಲ, ಅದಂತೂ ಎಷ್ಟು ದೊಡ್ಡ ಸೀನ್ ಅಂದ್ರೆ ಅದು ಅವ್ರು ಹಾಕಿರೋದು ಇಷ್ಟೇ. ಸ್ಕ್ರಿಪ್ಟ್ ಅಲ್ಲ ಅದು, ಬಿಗ್ ಬಾಸ್ ಅವರೇ ಕೊಟ್ಟಿದ್ದಾರೆ ಅಂತ ಸುಳ್ಳು ಬಿಟ್ಬಿಟ್ಟು ನಮ್ಮ ಕೈಯಲ್ಲಿ ಮಾಡಿಸಿದ್ದು, ನನಗೆ ಬಕ್ರಾ ಮಾಡಿ ಆ ಥರ ಕೊಟ್ಟಿದ್ದಾರೆ. ನೀವು ಇದು ಮಾಡಿಲ್ಲ ಅಂದ್ರೆ ಇವತ್ತೇ ಆಚೆ ಕಳಿಸ್ತಾರೆ ಅಂತ. ನಾನು ತಮಾಷೆ ಮಾಡ್ತಾ ಇದ್ರೆ ಮಾಡಲ್ಲ ಅಂತ. ಅದು 4 ಟೇಕ್ ತೊಗೊಂಡಿರೋದು, ಅಲ್ಲಿಂದ ಬರೋದು. ಅವಳು ನೋಡ್ತಿದ್ದಂಗೆ ಹಿಂಗೆ ನಾಚ್ಕೊಂಡು ಹೊಡೋಗ್ಬಿಡ್ತಿದೆ, ಹಿಡ್ಕೊಂಡು ಈಗ ಮಾಡು ಅಂತ ಮಾಡಿಸಿರೋದು. ಆದರೆ ಅಲ್ಲಿ ಇಷ್ಟೇ ತೋರಿಸಿದ್ದಾರೆ, ಸ್ವಲ್ಪ ತೋರಿಸಿದ್ದಾರೆ. ಅಂದರೆ ಅದು ನಾಚ್ಕೊಂಡೆಲ್ಲ ಬರೋದೆಲ್ಲ ಹಾಕ್ಬಿಟ್ಟಿದ್ರೆ ಅಷ್ಟು ನಗ್ತಾ ಇದ್ರು, ಅಷ್ಟು ಚೆನ್ನಾಗಿತ್ತು. ಅಂದರೆ ಇವ್ರು ಚಿಕ್ಕದು ಹಾಕಿದ್ದಾರೆ. ಅದು ಹಳೇದೆಲ್ಲರೂ ಎತ್ಕೋಬೋದ ನಂಗೆ ಗೊತ್ತಿಲ್ಲ. ಅದರಲ್ಲೆಲ್ಲ ಇದೆ. ಯಾಕಂದರೆ ನಾನು 3 ಸಲ ಕಿಚನ್ ಚಪ್ಪಾಳೆ ಥರ ಬೇರೆ ಕಾರಣಕ್ಕೆ ಚಪ್ಪಾಳೆ ತರಿಸ್ಕೊಂಡಿದ್ದೀನಿ. ಒಂದ್ಸಲಿ ಹೇಳಿದ್ರಲ್ಲ ನೀವು ಅಭಿಷೇಕ್ದು, ಅವಾಗ ಕಣ್ಣಲ್ಲಿ ನೀರು ಹಾಕಿದೆ, ಎಲ್ಲ ಕುತ್ಕೊಂಡು ಕ್ಲಾಪ್ಸ್ ತರಿಸಿದ್ರು. ಅಂದರೆ ಅವ್ರ ಕಾಳಜಿ, ಅವ್ರ ನೀಟ್ನೆಸ್ಸು. ಅಂದರೆ ನಾನು ಈಗ ಬೇರೆಯವ್ರಂತಲ್ಲ ಹೈಜೀನಿಕ್ ಏನಂತಾರೆ, ಅವಾಗಿನ ಬಿಸಿ ತಿನ್ಬೇಕು ಅವೆಲ್ಲ ಇಲ್ಲ. ತಂಗ್ಳಾದರೂ ಓಕೆ, ಕೆಡದೇ ಇದ್ದರೆ ಅದು 1 ವಾರದಾಗಿರಲಿ ತಿಂಗಳದಾಗಿರಲಿ ತಿಂತೀನಿ. ಅವ್ನು ನೆಲದಲ್ಲಿ ಬಿದ್ದಿದ್ರೆ ಎತ್ಕೊಂಡು ಒರೆಸ್ಕೊಂಡು ತಿಂತೀನಿ. ಆಮೇಲೆ ಸೀಕ್ಲು ಅನ್ನ ಎಲ್ಲ ಬಿಸಾಕ್ತಾಯಿದ್ರು, ಅದನ್ನು ಯಾರಿಗೂ ಬೇಡವಾ ಅಂತ ಕೇಳ್ಬಿಟ್ಟು ಅದನ್ನು ತಿಂತಾಯಿದ್ದೆ. ಆಮೇಲೆ ಮಟನ್ ಚಿಕನ್ ಯಾರಿಗೂ ಸಾಲದೇ ಇದ್ರು ಯಾರೋ ಕದ್ದುಬಿಟ್ಟು ಬಚ್ಚಿಕ್ಕಿದ್ರು. ಅದು ಫ್ರಿಜ್ಜಲ್ಲಿ ಐಸಲ್ಲಿ ಇಟ್ಬಿಟ್ಟಿದ್ದಾರೆ. 3 ದಿವಸ ಆದಮೇಲೆ ನೋಡ್ಕೊಂಡಿದ್ದಾರೆ. ಅದನ್ನ ಎತ್ಬಿಟ್ಟು ಟೇಬಲ್ ಮೇಲೆ ಇಟ್ಟಿದ್ರು. ಏನಕ್ಕೆ ಇಟ್ಟಿದ್ದೀರಾ, ಅವತ್ತು ಎಲ್ಲರೂ ಶಾರ್ಟೇಜ್ ಅಂತಿದ್ವಿ, ಇದು ಹೆಂಗೆ ಬಂತು ಅಂತ ಕೇಳಿದೆ. ಅದು ಕದ್ದುಬಿಟ್ಟು ಇಟ್ಟವರೇ ಮರ್ತುಬಿಟ್ಟಿದ್ದಾರೆ. ಅದು ಒಣಗ್ದಂಗೆ ಆಗ್ಬಿಟ್ಟಿತ್ತು, ಐಸಲ್ಲಿ ಇಟ್ಬಿಟ್ಟಿದ್ರಲ್ಲ ಒಣಗ್ದಂಗೆ ಆಗ್ಬಿಟ್ಟಿತ್ತು.
ಯಾರ್ದು ಅಂತ ಕೇಳಿದೆ, ಇಲ್ಲ ಬಿಸಾಕಿದ್ದೀವಿ 3 ದಿವಸ ಹಳೇದು ಛೀ ಅಂತಾರೆ. ಹೌದಾ, ನಿಮಗೆ ಬೇಕಾ ಎಲ್ಲರಿಗೂ ಕೇಳ್ತೀನಿ, ಯಾರೂ ಬೇಡ ಅಂತಾರೆ. ನಾನು ಓವನಲ್ಲಿ ಇಟ್ಕೊಂಡು ತಿನ್ಬೇಕಾದ್ರೆ ಚೀತು ಅಂತಾರೆ. ನನಗೆ ವಾಸನೆ ಬಂದಿಲ್ಲ ಅಂದರೆ ಯಾಕೆ ವೇಸ್ಟ್ ಮಾಡಬೇಕು? ಅದು ಐಸಾದರೆ ಯಾವತ್ತು ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ ಅಷ್ಟೇ ಫ್ರೆಶ್ನೆಸ್ಸೇ ಇರುತ್ತೆ ಬಿಸಿ ಮಾಡ್ಕೊಂಡ್ಮೇಲೆ. ಅದು ನನಗೆ ಗೊತ್ತು. ಆಮೇಲೆ ನನಗೆ ಫುಡ್ ವೇಸ್ಟ್ ಮಾಡೋದು ಇಷ್ಟ ಇಲ್ಲ. ಆ ವಿಷಯಕ್ಕೂ ಒಂದಿನ ಕ್ಲಾಪ್ಸ್ ತಡ್ತಾರೆ. ಆಮೇಲೆ ಅಡುಗೆ ಮನೇನ ಹೋಟ್ಲು ಥರ ಗಬ್ಬಾಗಿಟ್ಟಿರ್ತಾರೆ. ಅಂದರೆ ಸ್ಟವ್ ಎಲ್ಲ ಜಿಡ್ಜಿಡ್ ಇಷ್ಟಪ್ಪ ಗಲೀಜು ನಿಮ್ಗೆ ಕೂತಿರುತ್ತೆ. ನಾನು ಡೇ 1 ಹೆಂಗಿತ್ತು ಆ ಥರ ಮಧ್ಯರಾತ್ರಿ 12-12ವರೆಲ್ಲಿ ಕ್ಲೀನ್ ಮಾಡಿದ್ದೀನಿ. ಅದಕ್ಕೂ ಕರ್ಸ್ಬಿಟ್ಟು ಚಪ್ಪಲೆ ತೊಡಿತಾರೆ. ಅಂದರೆ ಮಿಕ್ದವ್ರಿಗೆ ಆ ಕೆಲಸ ವಹಿಸಿದ್ರು ಸುಮ್ಮನೆ ನಾವೇನು ಮಾಡಬೇಕು ಅಂದ್ಬಿಟ್ಟು ಹಿಂಗೆ ಅಂದ್ಕೊಂಡು ಹೊಟ್ಟೋಗೋದು. ನಾನು ಅದಕ್ಕೆ ವಿಮ್ದು ನೀರಿಗೆ ಹಾಕ್ಕೊಂಡು ನೀರು ಚುಮಿಸ್ಕೊಂಡು ಒಂದು ಚೂರು ಬಿಡ್ದಂಗೆ ಒಂದೊಂದು ಸ್ಟವ್ದು ಕಂಬಿ ಇರುತ್ತಲ್ಲ ಅದೇ ಎತ್ಕೊಂಡು ಅದನ್ನು ತೊಳೆದು ಅಷ್ಟು ಮಾಡ್ತಾಯಿದ್ದೆ. ಅಂದರೆ ನನಗೆ ನನ್ನ ಮನೆ ನನ್ನ ಸ್ವತ್ತು. ನಾನು ಎಲ್ಲೇ ಒಂದು ಹೋಟೆಲ್ಗೆ ಹೋಗಲಿ, ಬೇರೆಯವ್ರ ಮನೆಗೆ ಹೋಗಲಿ, ನಾನು ಸ್ನಾನ ಆಗ್ತಿದ್ದಂಗೆ ಹೋಟೆಲ್ಲೇ ಆಗಿರ್ಬೋದು, ಈಗ ಮೊನ್ನೆ ಈಗಲ್ಟನ್ಗೆ ಹೋಗಿದ್ವಲ್ಲ ಅಲ್ಲೇ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ನಾನು ಸ್ನಾನ ಆಗ್ತಿದ್ದಂಗೆ ನೀರು ತೊಗೊಂಡು ಎಲ್ಲ ಹೊಡೆದು ಅಲ್ಲಿರೋ ಕೂದಲು ಎತ್ಬಿಟ್ಟು ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಬರ್ತೀನಿ. ಅಂದರೆ ನೆಕ್ಸ್ಟ್ ಹೋಗೋರಿಗೆ ಯಾರೂ ಹೋಗೇ ಇಲ್ವೇನೋ ಅಂದ್ಕೋಬೇಕು. ಆಮೇಲೆ ಬೆಡ್ಡು ಯೂಸ್ ಮಾಡಿರ್ತೀನಲ್ಲ ಹೋಟ್ಲಲ್ಲಿ, ತಿರ್ಗಾ ಹಾಸ್ಬಿಟ್ಟು, ಅಂದರೆ ಬೇರೆಯವ್ರಿಗೆ ಎಲ್ಲರೂ ಬಂದು ಕ್ಲೀನಿಂಗಿಗೆ ಅರ್ಧ ದಿನಕ್ಕೆ ರೂಮ್ ಕ್ಲೀನ್ ಮಾಡಪ್ಪ ಅಂತ ಕರೀತಾರೆ. ನಾನು ಕರೀತಾನೆ ಇರಲಿಲ್ಲ. ಆದರೆ ಅವ್ರು ಬರೋ ನೆಸಿಟಿ ಇಲ್ದಿರಂಗೆ ರೂಮ್ನ ನೋಡ್ಕೊಳ್ತೀನಿ. ಒಂದು ಟಿಶ್ಯೂ ಪೇಪರ್ ಆಗಲಿ, ತಿಂದಿದ್ದು ಅಲ್ಲೇ ಹಾಕೋದು ಅವೆಲ್ಲ ಏನಿಲ್ಲ. ಎಲ್ಲ ತಟ್ಟೆ ಹಿಡ್ಕೊಂಡು ಹಿಂಗೆ ತಿನ್ನೋದು. ತಟ್ಟೆ ಹಿಂಗೆ ಹಿಡ್ಕೊಂಡು ತಿಂದರೆ ಹಿಂಗೆ ಬಿದ್ದು ಗಲೀಜಾಗುತ್ತೆ ಅಂತ. ಹಿಂಗೆ ಅಂದರೆ ನನ್ನ ಮನೆ ನನ್ನ ಸ್ವತ್ತು ಥರ ನೋಡ್ಕೊಳ್ತೀನಿ ನಾನು ಎಲ್ಲೋದ್ರೂ. ಅದು ಅಪ್ಪ ಅಮ್ಮ ಅವಾಗಿಂದ ಹೇಳ್ಕೊಟ್ಟಿಲ್ಲ, ಬ್ಲಡ್ ಲೈನಿಂದ ಹಂಗೆ ಬಂದಿದೆ. ಅಡುಗೆನೂ ಅಷ್ಟೇ, ನಾನ್ ವೆಜ್ A to Z ಬರುತ್ತೆ. ಅಂದರೆ ಬಿರಿಯಾನಿಗೆ ಮಾತ್ರ ಒಂಚೂರು ನೀರು ಹೆಚ್ಚು ಕಡಿಮೆ ಮಾಡಿಬಿಡ್ತೀನಿ. ಅದು ಬಿಟ್ಟರೆ ಟೇಸ್ಟಾಗಿ ಮಾಡ್ತೀನಿ. ಅದು ಏನು ನಮ್ಮಮ್ಮ ಹೇಳ್ಕೊಟ್ಟು ಕಲ್ತಿದ್ದಲ್ಲ. ನಮ್ಮಮ್ಮ ಬರೀ ಐಟಮ್ ಇಟ್ಕೊಂಡಿರ್ತಾರೆ, ನಾನು ಸುಮ್ಮನೆ ಪಾಸ್ ಆಗ್ತಾ ನೋಡಿ ಕಲ್ತಿರೋದು. ಸೂಪರ್ ಸರ್.